Welcome back again, students. In the class 9 today, we will learn about limitations of the method of dimension analysis. One of the 2 or 3 marks questions expected star ಕೊಡಿ. ನಾನು ನೋಟ್ಸ್ ಕೊಟ್ಟಿದ್ವಲ್ಲ, ನೋಟ್ಸ್ ಬರ್ಕೊಂಡು ಆ ನೋಟ್ಸ್ನಲ್ಲಿ ಇದೆ ಮೆಥಡ್ ಆಫ್ ಡೈಮೆನ್ಷನ್ ಅನಾಲಿಸಿಸ್ ಏನಿದೆಯೋ ಅದರ ಲಿಮಿಟೇಷನ್ಸು. In the last 2-3 videos, we learnt about check the correctness of a given equation, to check correctness of an equation. Second one, to derive an equation. ಒಂದು ಈಕ್ವೇಷನ್ ಡಿರೈವ್ ಮಾಡ್ಬೋದು. ಈಕ್ವೇಷನ್ ಅಂದರೆ ಸೂತ್ರ, ಸಮೀಕರಣ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಆ್ಯಂಡ್ ಕರೆಕ್ಟಾಗಿದೆಯಾ ಈಕ್ವೇಷನ್ನು ಚೆಕ್ ಮಾಡ್ಬೋದು. ಎಕ್ಸಾಂಪಲ್ ನಾವೇನು ಮಾಡಿದ್ವಿ, ಎಸ್ ಈಕ್ವಲ್ಸ್ ಟು ಯು ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ರಿಲೇಷನ್ ಯೂನಿಟ್ ವೈಸ್ ಕರೆಕ್ಟಾಗಿದೆಯಾ, ಯೂನಿಟ್ಸ್ ಮ್ಯಾಚ್ ಆಗುತ್ತಾ ಆನ್ ಆಲ್ ಸೈಡ್, ಆನ್ ಆಲ್ ಟರ್ಮ್ಸ್, ಇದು ತೊಗೊಂಡಾಗ. ಆಮೇಲೆ ಟು ಡಿರೈವ್ ಅನ್ ಈಕ್ವೇಷನ್ ಲೈಕ್ ಎಫ್ ಈಕ್ವಲ್ಸ್ ಟು ಎಮ್ ಎ, ನೀವು ಫೋರ್ಸ್ ಡಿಪೆಂಡ್ಸ್ ಆನ್ ಮಾಸ್ ಆ್ಯಂಡ್ ಆಕ್ಸಿಲರೇಷನ್ ಅಂತ ಗೊತ್ತಾದರೆ ಯು ಕ್ಯಾನ್ ಕನ್ಸ್ಟ್ರಕ್ಟ್ ರಿಲೇಷನ್ ಬಿಟ್ವೀನ್ ಫೋರ್ಸ್, ಮಾಸ್, ಆಕ್ಸಿಲರೇಷನ್ ಜಸ್ಟ್ ಬೈ ಯೂಸಿಂಗ್ ದೇರ್ ಯೂನಿಟ್ಸ್. ಆ ಯೂನಿಟ್ಸ್ನ ಡೈಮೆನ್ಷನ್ಸ್ ಬರ್ಕೊಂಡು ಅವುಗಳನ್ನು ಅಪ್ಲೈ ಮಾಡಿ ನೀವು ಕ್ಯಾನ್ ಈಸಿಲಿ ಕನ್ಸ್ಟ್ರಕ್ಟ್ ಅನ್ ಈಕ್ವೇಷನ್. ನೋಡಿ, ಈ ಮೆಥಡ್ನಲ್ಲಿ ಒಂದು ಈಕ್ವೇಷನ್ನೇ ಕನ್ಸ್ಟ್ರಕ್ಟ್ ಮಾಡ್ಬೋದು, ಅದು ಸರಿ ಇದೆಯಾ ಯೂನಿಟ್ ವೈಸ್ ಚೆಕ್ ಮಾಡ್ಬೋದು. ಇವನ್ನ ಅಪ್ಲಿಕೇಶನ್ಸ್ ಅಂತ ಕರಿತೀವಿ, ಮೆಥಡ್ ಆಫ್ ಡೈಮೆನ್ಷನ್ಸ್ದು. ಆದರೆ ದೇರ್ ಆರ್ ಸಮ್ ಲಿಮಿಟೇಷನ್ಸ್ ಅಂದರೆ ನೀವು ಎಲ್ಲ ಟೈಮ್ನಲ್ಲೂ ಎಲ್ಲ ಅಪ್ಲಿಕೇಶನ್ಸ್ನೂ ಮಾಡೋಕ್ಕಾಗೋದಿಲ್ಲ. ಕೆಲವು ಲಿಮಿಟ್ಸ್ನಲ್ಲಿ, ಕೆಲವು ಕಂಡೀಷನ್ಸ್ನಲ್ಲಿ ಮಾತ್ರ ಈ ಅಪ್ಲಿಕೇಶನ್ಸ್ನ ಮಾಡಬಹುದು. ವಿಚ್ ಆರ್ ದೇ? ಮುಂದೆ ಹೋಗೋಣ. ಈಗ ಅಲ್ಲಿ 1 by 1 ಸ್ಟೂಡೆಂಟ್ಸ್, ಲಿಮಿಟೇಷನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್. ಫಸ್ಟ್ ಒನ್, ನಾನು ಈ ಅಪ್ಲಿಕೇಶನ್ಸ್ ಮಾಡುವಾಗಲೇ ಹೇಳಿದ್ದೆ ನಿಮಗೆ, ಏನದು, ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಇನ್ ಅನ್ ಈಕ್ವೇಷನ್ ಕೆನಾಟ್ ಬಿ ಡಿಟರ್ಮೈನ್ಡ್. ನೀವೇನು ಮಾಡಿದ್ರಿ, ದಿ ಫೋರ್ಸ್ ಪ್ರಪೋರ್ಷನಲ್ ಟು ಆಕ್ಸಿಲರೇಷನ್, ಎಷ್ಟು ಪವರ್ಸ್ ಇನ್ವಾಲ್ವ್ ಆಗಿದೆ ಗೊತ್ತಿಲ್ಲ, ಎ ಪವರ್ ಎಕ್ಸ್, ಆ್ಯಂಡ್ ಮಾಸ್ ಪ್ರಪೋರ್ಷನಲ್ ಟು ವೈ. ವೆನ್ ಯು ರೈಟ್ ಇನ್ ದಿ ಫಾರ್ಮ್ ಆಫ್ ಈಕ್ವೇಷನ್ ಕಾನ್ಸ್ಟೆಂಟ್ ಕೆ ಇಂಟು ಎ ಪವರ್ ಎಕ್ಸ್ ಎಮ್ ಪವರ್ ವೈ. ನೋಡಿ, ಕಂಟಿನ್ಯೂ ಮಾಡಿದ್ರಲ್ವೇ, ಈ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ನೀವು ಕಂಡುಹಿಡಿಯೋಕ್ಕಾಗೋದಿಲ್ಲ. ಯು ಕೆನಾಟ್ ಡಿಟರ್ಮೈನ್ ದಿ ವ್ಯಾಲ್ಯೂ ಆಫ್ ಕಾನ್ಸ್ಟೆಂಟ್ ಪ್ರಪೋರ್ಷನ್. ಇಲ್ಲಿ ಆ್ಯಕ್ಚುಲಿ ಇಟ್ ಈಸ್ 1. ನೀವು ಇನ್ನೊಂದು ಈಕ್ವೇಷನ್ ಡಿರೈವ್ ಮಾಡಿದ್ರಿ. ವಾಟ್ ಇಸ್ ದ್ಯಾಟ್? ದಿ ಪೀರಿಯಡ್ ಆಫ್ ಆಸಿಲೇಷನ್ ಆಫ್ ಅ ಪೆಂಡುಲಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆಫ್ ದಿ ಪೆಂಡುಲಮ್ ಪವರ್ ಎಕ್ಸ್, ಆ್ಯಂಡ್ ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ ಪವರ್ ವೈ, ಮಾಸ್ ಪವರ್ ಝೆಡ್. ಅಲ್ಲಿ ನೀವು ಎಕ್ಸ್ ಮತ್ತು ವೈ ಪವರ್ಸ್ನ ಹಾಫ್ ಮೈನಸ್ ಹಾಫ್ ಅಂತ ಬರ್ಕೊಂಡ್ರಿ. And when you write the equation, constant k, L power x, g power y, m power z. ಇಲ್ಲಿ ವ್ಯಾಲ್ಯೂ ಆಫ್ k ಕಮ್ಸ್ ಅರೌಂಡ್ 2 pi. ಈ ವ್ಯಾಲ್ಯೂ 2 pi ಅಂತ ನಿಮಗೆ ಗೊತ್ತಾಗಲ್ಲ, ಇಲ್ಲಿ ಜಸ್ಟ್ k ಅಂತಲೇ ಅಸ್ಯೂಮ್ ಮಾಡ್ಕೊಳ್ತೀರಾ, ರೈಟ್, ಈಕ್ವೇಷನ್ ಬರೆದ ಮೇಲೂ. ಹಾಗಾಗಿ ಯು ಕೆನಾಟ್ ಐಡೆಂಟಿಫೈ ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ ಯೂಸಿಂಗ್ ದಿಸ್. ಒಂದು ಅಂದರೆ ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಕಂಡುಹಿಡಿಯೋಕ್ಕಾಗೋದಿಲ್ಲ, ಈಕ್ವೇಷನ್ ಯಾವ ಥರ ಬರುತ್ತೆ ಗೊತ್ತಾಗುತ್ತೆ ಅಷ್ಟೇ. ಸೆಕೆಂಡ್ ಒನ್, ರಿಲೇಷನ್ ಕನೆಕ್ಟಿಂಗ್ ಫಿಸಿಕಲ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಡೆಡ್ಯೂಸ್ಡ್. ಡೆಡ್ಯೂಸ್ ಅಂದರೆ ಡಿರೈವ್ ಮಾಡೋದು ಅಂತ, ಡಿರೈವ್ಗೆ ಅನದರ್ ವರ್ಡ್, ಡಿರೈವ್ಡ್ ಅದಕ್ಕಿಂತ ಡೆಡ್ಯೂಸ್ಡ್. ಓನ್ಲಿ ಇಫ್ ದಿ ರಿಲೇಷನ್ ಈಸ್ ಇನ್ ದಿ ಫಾರ್ಮ್ ಆಫ್ ಪ್ರಾಡಕ್ಟ್ ಆರ್ ಕೋಶಂಟ್. ಕೋಶಂಟ್ ಫಾರ್ಮಲ್ಲಿ ಇದ್ದರೂ ನೀವು, ಕೋಶಂಟ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ಓನ್ಲಿ. ಅಂದರೆ ಇಲ್ಲಿ ಬರೋದಲ್ಲ, ಈ ಫಾರ್ಮಲ್ಲೇ ಇರಬೇಕು. ನೋಡಿ, ಇದು ಪ್ರಾಡಕ್ಟ್ ಫಾರ್ಮು. ಆಮೇಲೆ ಕೈನೆಟಿಕ್ ಎನರ್ಜಿ ಕೆ ಪ್ರಪೋರ್ಷನಲ್ ಟು ಮಾಸ್ ಪವರ್ ಎಕ್ಸ್, ವೆಲಾಸಿಟಿ ಪವರ್ ವೈ. ನೋಡಿ, ಇದು ಪ್ರಾಡಕ್ಟ್ ಫಾರ್ಮ್, ಇದನ್ನು ಡಿರೈವ್ ಮಾಡ್ಬೋದು. ಆದರೆ ಈಕ್ವೇಷನ್ ಆಫ್ ದಿ ಫಾರ್ಮ್ ವಿ ಈಕ್ವಲ್ಸ್ ಟು ಯು ಪ್ಲಸ್ ಎ ಟಿ, ನೋಡಿ ಇದನ್ನು ಡಿರೈವ್ ಮಾಡೋಕ್ಕಾಗಲ್ಲ. ಇಲ್ಲಿ ಸಮ್ ಇದೆ, ಆರ್ ಡಿಫ್ರೆನ್ಸ್ ಯು ಪ್ಲಸ್ ಆರ್ ಮೈನಸ್ ಎ ಟಿ, ಈ ಥರ ಬರೋ ಥರ ಡಿರೈವ್ ಮಾಡೋಕ್ಕಾಗಲ್ಲ. ಸಮ್ ಆರ್ ಡಿಫ್ರೆನ್ಸ್ ಬರೋ ಥರ ಡಿರೈವ್ ಮಾಡೋಕ್ಕಾಗೋದಿಲ್ಲ. ಆದರೆ ಪ್ರಾಡಕ್ಟ್ ಆರ್ ಕೋಶಂಟ್ ಅಂದರೆ ಹೀಗೆ ಡಿವೈಡ್ ಮಾಡೋದು, ಪ್ರಾಡಕ್ಟ್ ಅಂದರೆ ಮಲ್ಟಿಪ್ಲೈ ಮಾಡೋದು. ಈ ಪ್ರಾಡಕ್ಟ್ ಆರ್ ಕೋಶಂಟ್ ಫಾರ್ಮ್ನಲ್ಲಿ ನಾವು ಡಿರೈವ್ ಮಾಡ್ಬೋದು. ಆದರೆ ಸಮ್ ಆರ್ ಡಿಫ್ರೆನ್ಸ್ ಬರೋ ಥರ ಈಕ್ವೇಷನ್ ಡಿರೈವ್ ಮಾಡೋಕ್ಕಾಗಲ್ಲ. ಅನ್ನೋದರ್ ಅಪ್ಲಿಕೇಶನ್, ಲಿಮಿಟೇಷನ್. ನೆಕ್ಸ್ಟು, ರಿಲೇಷನ್ ಇನ್ವಾಲ್ವಿಂಗ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಲಾಗರಿಥಮಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್. ಫಿಸಿಕ್ಸ್ನಲ್ಲಿ ಆ್ಯಂಡ್ ಆಲ್ಸೋ ಮ್ಯಾಥಮೆಟಿಕ್ಸ್ ನೀವು ಫಂಕ್ಷನ್ ಸೆವೆರಲ್ ಟೈಪ್ಸ್ ನೋಡ್ತೀರಾ. ಫಂಕ್ಷನ್, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಉತ್ಪನ್ನಗಳು ಅಂತ ಓದಿರ್ತೀರ ನೀವು. ಅದರಲ್ಲಿ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ತುಂಬ ಬರುತ್ತೆ, ಬಹಳಷ್ಟು ಬರುತ್ತೆ. ಈ ವರ್ಷನ ವೇವ್ಸ್ ಚಾಪ್ಟರ್ನಲ್ಲಿ ವೈ ಈಕ್ವಲ್ಸ್ ಟು ಎ ಸೈನ್ ಒಮೆಗಾ ಟಿ ಅಂತ ಬರೀತೀರ. ಒಮೆಗಾ ಅಂದ್ರೇನು, ಟಿ ಅಂದ್ರೇನು, ಎ ಅಂದ್ರೇನು ಎಲ್ಲ ನೋಡೋಣ.
ಈ ಸೈನ್ ತೀಟಾ ಕಾಸ್ ತೀಟಾ ಇದರೆಲ್ಲ ಬರೋ ಥರ ನೀವು ಈಕ್ವೇಷನ್ ಡಿರೈವ್ ಮಾಡೋಕ್ಕಾಗೋದಿಲ್ಲ. ಆಮೇಲೆ ಲಾಗರಿಥಮ್ಸ್ ಅಂತ ಒಂದು ಟರ್ಮ್ ಬರುತ್ತೆ. ಲಾಗರಿಥಮ್ಸ್ ಅಂತ ಒಂದು ಸೆಪರೇಟ್ ಬ್ರಾಂಚ್ ಇನ್ ಮ್ಯಾಥಮ್ಯಾಟಿಕ್ಸ್. ಫಾರ್ ಎಕ್ಸಾಂಪಲ್ ದರ್ ಇಸ್ ಅ ನಂಬರ್ 2⁴ = 8 ಅಂತ ಇಟ್ಕೊಳ್ಳಿ. ಇದನ್ನು ನಾವು ಆಧಾರ ಸಂಖ್ಯೆ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್, ಬೇಸ್ ನಂಬರ್, ದಿಸ್ ಇಂಡೆಕ್ಸ್ ಪವರ್ = 8. ಇದನ್ನು ಒಂದು ಹೊಸ ಟೈಪ್ ಆಫ್ ಮ್ಯಾಥಮೆಟಿಕ್ಸ್ನಲ್ಲಿ ಯು ವಿಲ್ ರೈಟ್ ಲಾಗರಿಥಮ್ ಶಾರ್ಟ್ ಫಾರ್ಮ್ ಲಾಗ್ ಬೇಸ್ ಟು 8 = 3 ಅಂತ ಬರೆಯೋದು. ಈ ಮೆಥಡು, ಈ ನಂಬರ್ನ ಈ ಥರ ಎಕ್ಸ್ಪ್ರೆಸ್ ಮಾಡಿ ಅದಕ್ಕೆ ಕೆಲವು ರೂಲ್ಸ್ನ ಕನ್ಸ್ಟ್ರಕ್ಟ್ ಮಾಡ್ಬೋದು ಬೈ ಯೂಸಿಂಗ್ ಲಾಸ್ ಆಫ್ ಇಂಡಿಸಿಸ್, ಘಾತಾಂಕಗಳ ನಿಯಮ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಅದನ್ನು ನೀವು ಯೂಸ್ ಮಾಡಿ ಬೇರೆ ಬೇರೆ ಮ್ಯಾಥಮೆಟಿಕ್ಸ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಷನ್ಸ್ ಕ್ಯಾನ್ ಬಿ ಸಿಂಪ್ಲಿಫೈಡ್ ಈಸಿಲಿ ಬೈ ಯೂಸಿಂಗ್ ಲಾಗರಿಥಮ್ಸ್. ಈ ಥರ ಲಾಗರಿಥಮಿಕ್ ಫಂಕ್ಷನ್ ಬರೋ ಥರ, ಟ್ರಿಗ್ನೋಮೆಟ್ರಿ ಸೈನ್ ತೀಟಾ ಕಾಸ್ ತೀಟಾ ಎಲ್ಲ ಬರೋ ಥರ ಇನ್ನೊಂದಿದೆ ಎಕ್ಸ್ಪೋನೆನ್ಷಿಯಲ್, e⁻x, ಈ ಫಾರ್ಮು. ಅಂದರೆ ಈಸ್ ಅ ಇರ್ಯಾಷನಲ್ ನಂಬರ್ 2.783 ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೀಗೇನೆ ಅದಕ್ಕೆ ಪವರ್ ರೈಸ್ ಮಾಡ್ತಾ ಹೋಗೋದು ಈ ವ್ಯಾಲ್ಯೂ. ಈ ಥರ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಲಾಗರಿಥಮಿಕ್ ಟ್ರಿಗ್ನಾಮೆಟ್ರಿಕ್ ಬರೋ ಥರ ಈಕ್ವೇಷನ್ನ ಡಿರೈವ್ ಮಾಡೋಕ್ಕಾಗೋದಿಲ್ಲ. ಟ್ರಿಗ್ನಾಮೆಟ್ರಿ ಫಂಕ್ಷನ್ಸ್ ಯಾವ ಥರ ಬರುತ್ತೆ ಫಿಸಿಕ್ಸ್ನಲ್ಲಿ, ಲಾಗರಿಥಮಿಕ್ ಫಂಕ್ಷನ್ಸ್ ಎಕ್ಸ್ಪೋನೆನ್ಷಿಯಲ್ ಹೇಗೆ ಬರುತ್ತೆ ಮುಂದಿನ ಕ್ಲಾಸ್ಗಳಲ್ಲಿ ಕಲ್ತ್ಕೊಳ್ತೀರ ಇನ್ 2 years. ನೆಕ್ಸ್ಟ್ 2 years ಯು ವಿಲ್ ಲರ್ನ್ ವಾಟ್ ಆರ್ ದಿ ಏರಿಯಾಸ್ ಕವರ್ಡ್ ಇನ್ ಫಿಸಿಕ್ಸ್. ಅವುಗಳನ್ನು ಹೇಗೆ ನಾವು ಸ್ಟಡಿ ಮಾಡ್ತೀವಿ. ಫಿಸಿಕ್ಸ್ ಅಂದರೆ ಯಾವ ಥರ ಅಪ್ರೋಚ್ ಇದೆ ಇನ್ ದಿ ಸ್ಟಡಿ, ಅಲ್ಲಿ ಯಾವ ಈಕ್ವೇಷನ್ಸ್ ಬರುತ್ತೆ, ಮ್ಯಾಥಮೆಟಿಕ್ಸ್ ಹೇಗೆ ಯೂಸ್ ಆಗುತ್ತೆ ನೀವು ಫುಲ್ ನೋಡ್ತೀರಾ. ಅಲ್ಲಿ ಈಕ್ವೇಷನ್ಸ್ ಎಲ್ಲ ಕಾಮನ್ನಾಗಿ ಬರುತ್ತೆ. ಈಕ್ವೇಷನ್ ಅನ್ನೋದು, ಸಮೀಕರಣ ಅನ್ನೋದು ಕಾಮನ್ ಫಿಸಿಕ್ಸ್ನಲ್ಲಿ. ಅವುಗಳಲ್ಲಿ ಈ ಫಂಕ್ಷನ್ಸ್ಗಳು ಕಾಮನ್. ಇವುಗಳು ಬರೋ ಥರ ಡಿರೈವ್ ಮಾಡೋಕ್ಕಾಗಲ್ಲ. ಬರೀ F = ma, ಕೈನೆಟಿಕ್ ಎನರ್ಜಿ 12 mv². ಅಲ್ಲಿ ಹಾಫು ಗೊತ್ತಾಗಲ್ಲ ಈ ಮೆಥಡ್ನಲ್ಲಿ. ಬೇರೆ ಮೆಥಡ್ನಲ್ಲಿ ಹಾಫ್ ಕಂಡುಹಿಡಿಬೇಕು ನಾವು. ಆಮೇಲೆ ಇನ್ನೂ 2-3 ಈಕ್ವೇಷನ್ಸ್ ನಾವು ನಿಮಗೆ ಹೇಳಿದ್ವಿ, ತುಂಬ ಸಿಂಪಲ್. ಸೆಂಟ್ರಿಪಿಟಲ್ ಫೋರ್ಸ್ mv²/r, ಆಕ್ಸಲರೇಷನ್ v²/r. ಈ ಥರ ಎಲ್ಲ ಕ್ಯಾಲ್ಕುಲೇಷನ್ಸ್ ಸುಲಭವಾಗಿ ಮಾಡ್ಬೋದು. ಬಟ್ ಟ್ರಿಗ್ನಾಮೆಟ್ರಿ, ಲಾಗರಿಥಮ್, ಎಕ್ಸ್ಪೋನೆನ್ಷಿಯಲ್ ಬರೋ ಥರ ಡಿರೈವ್ ಮಾಡೋಕ್ಕಾಗಲ್ಲ. ಇನ್ನೊಂದು, ನೀವು ಯಾವುದಾದ್ರೂ 3 ಪಾಯಿಂಟ್ಸ್ ಬರೀರಿ, 5 ಇದೆ ಇಲ್ಲಿ. ಡೈಮೆನ್ಷನ್ ಅನಾಲಿಸಿಸ್ ಮೇ ನಾಟ್ ಗಿವ್ ಫಾರ್ಮುಲಾ ವಿತ್ ಕರೆಕ್ಟ್ ಫಿಸಿಕಲ್ ರಿಲೇಷನ್ಶಿಪ್ ಅಂತ ನೋಡಿ ಹೇಳ್ತಾರಲ್ಲಿ. S = ut + ½ at² ಆ್ಯಂಡ್ S = ½ ut + at². ಇನ್ನೊಂದು ಸರಿ ಇಲ್ಲಿ ಬರೀತೀನಿ ನೋಡಿ. ನೀವು 2 ಈಕ್ವೇಷನ್ಸ್ ತೊಗೊಳ್ಳಿ. S = ut + ½ at²ಗೆ ನೀವು ಕರೆಕ್ಟ್ನೆಸ್ ಚೆಕ್ ಮಾಡಿದ್ರಿ, ಇದರ ಯೂನಿಟ್ಟು ಸೇಮ್ ಇತ್ತು, ಸೊ ಈಕ್ವೇಷನ್ ಕರೆಕ್ಟ್ ಅಂತ ಹೇಳಿದ್ರಿ, ಸರಿನಾ? ಆ ಮೆಥಡ್ ತೋರಿಸಿದೆ ನಾನು. ಈಗ ಅವ್ರು ಹೇಳ್ತಾರೆ ನೀವು ಈ ಹಾಫ್ನ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಳಿ. S = ½ ut + at². ಆವಾಗಲೂ ಯೂನಿಟ್ ಸೇಮ್ ಬರುತ್ತೆ, ಯೂನಿಟ್ಸ್ ಏನು ಚೇಂಜ್ ಆಗೋದಿಲ್ಲ. ಕಾನ್ಸ್ಟೆಂಟ್ನ ನೀವು ಎಲ್ಲಾದರೂ ಶಿಫ್ಟ್ ಮಾಡ್ಕೊಳ್ಳಿ. ನೀವು 1 ut ಬದಲಿಗೆ 25 ಬರೀರಿ, ಇಲ್ಲಿ 100 ಬರೀರಿ, ಇಲ್ಲಿ 1000 ಬರೀರಿ, ಏನು ವ್ಯಾಲ್ಯೂ ಬರೋದ್ರೂ ಯೂನಿಟ್ಸ್ ಅದೇ ಉಳ್ಕೊಳ್ಳುತ್ತೆ. ಹಾಗಾಗಿ ನೀವು ಒಂದು ಈಕ್ವೇಷನ್ 100% ಕರೆಕ್ಟಾಗಿದೆ ಅಂತ ಬರೀ ಡೈಮೆನ್ಷನ್ ಚೆಕ್ ಮಾಡಿ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಇಟ್ ಕೆನಾಟ್ ಗಿವ್ ಕರೆಕ್ಟ್ ಫಿಸಿಕಲ್ ರಿಲೇಷನ್ಶಿಪ್. ಬಟ್ ತಪ್ಪಿದೆ ಅಂತ ಕನ್ಫರ್ಮ್ ಆಗಿ ಹೇಳ್ಬೋದು. ಯಾಕಂದರೆ ಯೂನಿಟ್ಸೇ ಮ್ಯಾಚ್ ಆಗಲಿಲ್ಲ ಅಂದರೆ ಈಕ್ವೇಷನ್ನೇ ತಪ್ಪು ಅಂತ ಹೇಳ್ಬೋದು ಖಂಡಿತವಾಗಿ. ಹಾಗಾಗಿ ಈಕ್ವೇಷನ್ ಮೇ ನಾಟ್ ಬಿ ಟ್ರೂ. ಇಲ್ಲಿ ಟ್ರೂಲಿ ಕರೆಕ್ಟ್ ಅನ್ನೋ ವರ್ಡ್ ಇದೆ ನೋಡಿ, ಟ್ರೂಲಿ ಕರೆಕ್ಟ್ ಆದರೆ ಎಕ್ಸಾಕ್ಟ್ ಕರೆಕ್ಟ್ ರಿಲೇಷನ್ಶಿಪ್ನ ಅದು ಕೊಡೋದಿಲ್ಲ. ಯಾಕಂದರೆ S = ut + ½ at² ಕರೆಕ್ಟ್ ಯೂನಿಟ್ ವೈಸ್, ½ ut + at² ಕರೆಕ್ಟು. ಬಟ್ ಆ್ಯಕ್ಚುಲಿ ದಿಸ್ ಈಸ್ ಕರೆಕ್ಟ್, ದಿಸ್ ಈಸ್ ರಾಂಗ್. ಹಾಗಾಗಿ ಡೈಮೆನ್ಷನ್ ಮೆಥಡ್ ಯೂಸ್ ಮಾಡಿ 100% ಈಕ್ವೇಷನ್ ಕರೆಕ್ಟ್ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಲಿಮಿಟೇಷನ್. ಲಾಸ್ಟ್ ಒನ್ ನೋಡಿ, ಈಕ್ವೇಷನ್ ಫಾರ್ ಗಿವನ್ ಫಿಸಿಕಲ್ ಕ್ವಾಂಟಿಟಿ ಇನ್ ಮೆಕ್ಯಾನಿಕ್ಸ್ನಲ್ಲಿ ಮಾತ್ರ, which depends on more than 3 independent physical quantities cannot be deduced with the help of dimensions. ಅಂದರೆ ಮೋರ್ ದೆನ್ 3 ಫಿಸಿಕಲ್ ಕ್ವಾಂಟಿಟೀಸ್ ಬರೋ ಥರ ಮೆಕ್ಯಾನಿಕ್ಸ್ನಲ್ಲಿ ಈಕ್ವೇಷನ್ ಡಿರೈವ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿ ನೀವು ಕಂಪೇರ್ ಮಾಡುವಾಗ ಕಂಪೇರಿಂಗ್ ದಿ ಪವರ್ಸ್ ಆಫ್ ಟೈಮ್, ಕಂಪೇರಿಂಗ್ ದಿ ಪವರ್ಸ್ ಆಫ್ ಲೆಂತ್, ಕಂಪೇರಿಂಗ್ ದಿ ಪವರ್ಸ್ ಆಫ್ ಮಾಸ್, 3 ಈಕ್ವೇಷನ್ಸ್ ಬರೀತೀರ. ನಿಮಗೆ ಈಕ್ವೇಷನ್ ಡಿರೈವ್ ಮಾಡೋವಾಗಲೇ ಹೇಳಿದ್ದೆ ಪಾಯಿಂಟ್ನ, ಎಷ್ಟು ಈಕ್ವೇಷನ್ಸ್ ಇರುತ್ತೋ ಅಷ್ಟು ಅನ್ನೋನ್ಸ್ ಮಾತ್ರ ಇರಬೇಕು. ಅದಕ್ಕಿಂತ ಜಾಸ್ತಿ ಅನ್ನೋನ್ಸ್ ಬಂದರೆ, ಪವರ್ XYZ ಕಂಡಿಡ್ತಾ ಇದ್ವಲ್ಲ, ಅವು ಜಾಸ್ತಿ ಆಗಿಬಿಟ್ರೆ ನೀವು ಈಕ್ವೇಷನ್ ಡಿರೈವ್ ಮಾಡೋಕ್ಕಲ್ಲ. ಹಾಗಾಗಿ ಮೋರ್ ದೆನ್ 3 ಫಿಸಿಕಲ್ ಕ್ವಾಂಟಿಟೀಸ್ ಇನ್ವಾಲ್ವ್ ಆಗಿದ್ದರೆ ಈಕ್ವೇಷನ್ ಮಾಡೋದು ಮೆಕ್ಯಾನಿಕ್ಸ್ನಲ್ಲಿ ಆಗೋದಿಲ್ಲ. ದೀಸ್ ಆರ್ ದಿ ಸಿಂಪಲ್ ಲಿಮಿಟೇಷನ್ಸ್ ಆಫ್ ಡೈಮೆನ್ಷನ್ ಅನಾಲಿಸಿಸ್.
ಒಂದು ಸರಿ ನೋಡ್ಕೊಳ್ಳಿ. ಸೇಮ್ ಆ್ಯಸ್ ಇಟ್ ಈಸ್ ನೋಟ್ಸಲ್ಲಿದೆ, ಕಾಪಿ ಮಾಡ್ಕೊಳ್ಳಿ, ವೆರಿ ಈಸಿ. ಇವೆಲ್ಲ ನಾನು ರೆಗ್ಯುಲರ್ ಅಪ್ಲಿಕೇಶನ್ಸ್ ಮಾಡುವಾಗಲೇ ಹೇಳಿದ್ದೀನಿ. 2 ಮಾರ್ಕ್ಸ್ ಕ್ವೆಶ್ಚನ್. ನೆಕ್ಸ್ಟ್ ವಿಲ್ ಮೂವ್ ಆನ್. Students, next we will continue our topic on measurement of length. We have 3 topics here: measurement of length, measurement of time, measurement of mass. You know what is mass, length or time? Mass, length, time are the basic or fundamental physical quantities in mechanics. ಅಂದರೆ mass, length, timeಗಳನ್ನು ಮೆಷರ್ ಮಾಡೋದ್ರಿಂದ we can measure several other quantities. Density, for example. ಡೆನ್ಸಿಟಿ ಯಾಕೆ ಬೇಕಾಗುತ್ತೆ ನಮಗೆ ಡೇ ಟು ಡೇ ಲೈಫ್ನಲ್ಲಿ? ಮುಂದೆ ನೋಡೋಣ, ಫಿಸಿಕ್ಸ್ಲಿ ಬರುತ್ತೆ. ಸೊ ವೆನ್ ಯು ಮೆಷರ್ ಡೆನ್ಸಿಟಿ, ಯು ಮೆಷರ್ ಮಾಸ್ ಆ್ಯಂಡ್ ವಾಲ್ಯೂಮ್. ವಾಲ್ಯೂಮ್ ಮೆಷರ್ ಮಾಡಲಿಕ್ಕೆ ಲೆಂತ್ ಮೆಷರ್ ಮಾಡಬೇಕು. ಈಗ ವಾಟ್ ಈಸ್ ಡೆನ್ಸಿಟಿ ಆಫ್ ದಿಸ್? ಏನು ಮಾಡ್ತೀರಾ? ಇದರದ್ದು ಲೆಂತು, ಇದರದ್ದು ಬ್ರೆಡ್ತು, ಇದರದ್ದು ಹೈಟು, 3 ಮೆಷರ್ ಮಾಡಿ ಮಲ್ಟಿಪ್ಲೈ ಮಾಡಿದ್ರೆ ಡೆನ್ಸಿಟಿ, ವಾಲ್ಯೂಮ್. ಇದರ ಮಾಸ್ನ ಇದರ ವಾಲ್ಯೂಮೇ ಡಿವೈಡ್ ಮಾಡಿದ್ರೆ ಡೆನ್ಸಿಟಿ. ಡೆನ್ಸಿಟಿ ತುಂಬ ಇಂಪಾರ್ಟೆಂಟ್ ಕ್ವಾಂಟಿಟಿ ಫಿಸಿಕ್ಸ್ನಲ್ಲಿ. ಬೇರೆ ಬೇರೆ ಆಸ್ಪೆಕ್ಟ್ಸ್ಗಳಿಗೆ ನಾವು ಯೂಸ್ ಮಾಡ್ತೀವಿ, ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಮೆಕ್ಯಾನಿಕ್ಸ್ನಲ್ಲಿ ಹೇಳೋದಾದರೆ 3 ಫಂಡಮೆಂಟಲ್ ಕ್ವಾಂಟಿಟೀಸ್: ಮಾಸ್, ಲೆಂತ್, ಟೈಮ್. ಅವುಗಳನ್ನು ಯಾವ ಯೂನಿಟ್ಸ್ನಲ್ಲಿ ಮೆಷರ್ ಮಾಡ್ತಾಯಿದ್ರು. ಆಮೇಲೆ ಟೆಕ್ನಾಲಜಿ ಇವಾಲ್ವ್ ಆಗಿನ ಮೊದಲು ನಂತರದಲ್ಲಿ ಮಾಸ್ ಮತ್ತು ಲೆಂತ್ ಮತ್ತು ಟೈಮ್ನ ಹೇಗೆ ಎಸ್ಟಿಮೇಟ್ ಮಾಡ್ತಾರೆ, ಕ್ಯಾಲ್ಕುಲೇಟ್ ಮಾಡ್ತಾರೆ, ಸ್ವಲ್ಪ ಬ್ರೀಫಾಗಿ ಮಕ್ಕಳು ತಿಳ್ಕೊಳ್ಳಿ ಅಂತ ಈ ಟಾಪಿಕ್ನ ಇಲ್ಲಿ ಇಟ್ಟಿದ್ದಾರೆ ನಿಮಗೆ ಈ ವರ್ಷ. ಬಿಕಾಸ್ ಫಿಸಿಕ್ಸ್ ಇಸ್ ಅ ಸೈನ್ಸ್ ಆಫ್ ಮೆಷರ್ಮೆಂಟ್. ಬಂದಾಗ ಲೆಂತನ್ನು ಹೇಗೆ ಮೆಷರ್ ಮಾಡ್ತೀವಿ? ಲೆಂತ್ಗೆ ನೋಡಿ, SI ಯೂನಿಟ್. ರಿಮೆಂಬರ್, ಐ ಹೈಲೈಟ್ ಸಮ್ ಪಾಯಿಂಟ್ಸ್. ಇಲ್ಲಿ ನಾನು ಡಿಸ್ಕಸ್ ಮಾಡೋ ಕೆಲವು ಪಾಯಿಂಟ್ಸ್ ಬರೀತೀನಿ. ಇದನ್ನೇ ನೋಟ್ಸ್ನಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ. ನೋಡಿಕೊಂಡು ಕಾಪಿ ಮಾಡಿ ನೋಟ್ಸ್ ಮಾಡ್ಕೋಬೇಕು ನಿಮ್ಮ ಬುಕ್ಕಿನಲ್ಲಿ. ಆದರೆ ಮೊಬೈಲ್ನೇ ನೋಡಿಕೊಂಡು ಬರ್ಕೋಬೇಕು ನೋಟ್ಸನ್ನ. ಬಂದಾಗ ನೀವು ಕ್ಲಾಸ್ನಲ್ಲಿ ಹೇಳ್ತೀವಿ, ತೋರಿಸ್ಬೇಕು. ಒಂದು ಜೊತೆಗೆ NCERT ಬುಕ್ನು ಕವರ್ ಮಾಡ್ತಾ ಹೋಗಿ. ನಾನು ಹೇಳೋದೆಲ್ಲ ಎಕ್ಸ್ಪ್ಲನೇಷನ್ ಬುಕ್ಕಲ್ಲಿರುತ್ತೆ 90%. ಯಾವುದಾದ್ರೂ ನಿಮಗೆ ಒಂದು ಲೈನ್ ಗೊತ್ತಾಗದೆ ಹೋದರೆ ಅಂಡರ್ಲೈನ್ ಮಾಡಿ, ಫೋಟೋ ಮಾಡಿ ನನಗೆ ಕಳಿಸಿ. ಐ ವಿಲ್ ಆನ್ಸರ್ ಯು. ಇಲ್ಲ ನೀವು ಇಲ್ಲಿ ಬರ್ತಾ ಇರ್ತೀರ, ಬಂದಾಗ ಕ್ಲಾರಿಫೈ ಮಾಡ್ಕೋಬೋದು. ಇಲ್ಲಿ ವಾಟ್ ಈಸ್ ಮೆಷರ್ಮೆಂಟ್ ಆಫ್ ಲೆಂತ್? ಇದರಲ್ಲಿ ಏನೇನು ಕವರ್ ಮಾಡಿದ್ದಾರೆ ಈ ಹೆಡ್ಡಿಂಗ್ನಲ್ಲಿ? ಇಲ್ಲಿ SI ಯೂನಿಟ್ ಆಫ್ ಲೆಂತ್ ಏನು? ಯು ಹ್ಯಾವ್ ಲರ್ನ್ಡ್ ಅಬೌಟ್ ಸಿಸ್ಟಮ್ ಆಫ್ ಯೂನಿಟ್ಸ್. ಸಿಸ್ಟಮ್ ಆಫ್ ಯೂನಿಟ್ಸ್ನಲ್ಲಿ CGS, FPS, MKS. CGSನಲ್ಲಿ ಲೆಂತ್ಗೆ ಸೆಂಟಿಮೀಟರು, FPSನಲ್ಲಿ ಫುಟ್ಟು, ಆ್ಯಂಡ್ MKSನಲ್ಲಿ ಮೀಟರ್. ದಟ್ ಈಸ್ ದಿ ಯೂನಿಟ್, SI ಯೂನಿಟ್ ಆಫ್ ಲೆಂತ್, ಮೀಟರ್. ಮೀಟರ್ಸ್ ಸಿಂಬಲ್ ಸ್ಮಾಲ್ ಎಂ ಬರುತ್ತೆ ನೋಡಿ. ಮೀಟರ್ನ ಡಿಫೈನ್ ಮಾಡುವಾಗ ಸ್ಪೀಡ್ ಆಫ್ ಲೈಟ್ನ ಯೂಸ್ ಮಾಡಿದ್ವಿ. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್. ವ್ಯಾಕ್ಯೂಮ್ ಅಂದರೆ ಏನೂ ಇಲ್ಲ ಅಂತ. ನಿರ್ವಾತ, ಕನ್ನಡದಲ್ಲಿ ನಿರ್ವಾತ ಮೀನ್ಸ್ ನಥಿಂಗ್. ಇಲ್ಲಿ ಏನೂ ಇಲ್ಲ ಅಂತ. ಬಟ್ ಇಲ್ಲೆಲ್ಲ ಇದೆ. ಇಲ್ಲಿ ಏರ್ ಮಾಲಿಕ್ಯೂಲ್ಸ್ ಇದೆ. ಏರ್ ಮಾಲಿಕ್ಯೂಲ್ಸ್ ಇರುವಂಥ ರೀಜನ್ ಆಗ್ಬೋದು, ಇಲ್ಲ ಏನೂ ಮೀಡಿಯಮೇ ಇಲ್ಲದೆ ಇರೋ ರೀಜನ್ ಆಗ್ಬೋದು. ಸ್ಪೀಡ್ ಆಫ್ ಲೈಟ್ ಕಾನ್ಸ್ಟೆಂಟ್. ಪೀಪಲ್ ಹ್ಯಾವ್ ಐಡೆಂಟಿಫೈಡ್, ಸೈಂಟಿಸ್ಟ್ಸ್ ಹ್ಯಾವ್ ಮೆಷರ್ಡ್ ಸ್ಪೀಡ್ ಆಫ್ ಲೈಟ್, ಡನ್ ಎಕ್ಸ್ಪೆರಿಮೆಂಟ್ಸ್ ಓವರ್ ಹಂಡ್ರೆಡ್ಸ್ ಆಫ್ ಇಯರ್ಸ್ to confirm the speed of light. Speed of light in air or vacuum is denoted by C, small c. ಹೈಸ್ಕೂಲ್ನಲ್ಲಿ ನೀವು ಇನ್ನು ಹೇಳ್ಕೊಟ್ಟಿದ್ದಾರೆ. ನಿಯರ್ಲಿ 3 lakh. ನೋಡಿ, ಈಗ ಈ ವರ್ಡ್ ಕೇಳಿದ್ದು 3 lakh ಕಿಲೋ ಮೀಟರ್ ಪರ್ ಸೆಕೆಂಡ್. ನೋಡಿ, ಇದನ್ನು ಕೇಳಿದ್ದೀರ ನೀವು ಹೈಸ್ಕೂಲಲ್ಲಿ. ಇದರ ವ್ಯಾಲ್ಯೂ ನೋಡಿ ಹೀಗೆ ಬರುತ್ತೆ: 299792458 ಮೀಟರ್ ಪರ್ ಸೆಕೆಂಡ್. ಅರೌಂಡ್ ದಿಸ್ ವ್ಯಾಲ್ಯೂ. ನೀವು ಡೆಸಿಮಲ್ ಪಾಯಿಂಟ್ ಶಿಫ್ಟ್ ಮಾಡಿ ಬರೆದ್ರೆ 2.99792458 ಮೀಟರ್ ಪರ್ ಸೆಕೆಂಡ್. ನೋಡಿ, 8 ಪ್ಲೇಸ್ ಶಿಫ್ಟ್ ಮಾಡಿದ್ದೀರ ನೀವು. 1 2 3 4 5 6 7 8 ಇಲ್ಲಿಗೆ. ಸೊ 4 + 4 2.9979 ಅಪ್ರಾಕ್ಸಿಮೇಟ್ಲಿ 10⁸ ಮೀಟರ್ ಪರ್ ಸೆಕೆಂಡ್, ಆರ್ ನಿಯರ್ಲಿ 3 lakhs ಕಿಲೋಮೀಟರ್ ಪರ್ ಸೆಕೆಂಡ್. ಅದೇನಕ್ಕೆ ಯೂಸ್ ಮಾಡಿ? ದಿಸ್ ರಿಮಾರ್ಕಬಲಿ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ, ಅ ಪರ್ಫೆಕ್ಟ್ ಕಾನ್ಸ್ಟೆಂಟ್ ವ್ಯಾಲ್ಯೂ. ಸ್ಪೀಡ್ ಆಫ್ ಲೈಟ್ ಈಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್ ಅಂತ ನಾವು ಹೇಳ್ತೀವಿ. ಇಲ್ಲಿ ನೋಡಿ, ಇಷ್ಟು ಮೀಟರ್ಸ್ 1 ಸೆಕೆಂಡಿಗೆ, ಆ ಥರ ಇಷ್ಟು ಮೀಟರ್ಸ್ 1 ಸೆಕೆಂಡಿಗೆ. ಈಗ 1 ಮೀಟರ್ ಈಸ್ ಡಿಫೈನ್ಡ್. ಹೇಗೆ ಡಿಫೈನ್ ಮಾಡ್ತೀವಿ ಅಂದರೆ, ಡಿಫೈನ್ಡ್ ಆ್ಯಸ್ ದಿ ಲೆಂತ್ ಕವರ್ಡ್
ಲೆಂತ್ ಎಷ್ಟು ಕವರ್ ಮಾಡುತ್ತೆ, ಲೆಂತ್ ಕವರ್ಡ್ ಬೈ ಲೈಟ್ ಇನ್ ನೋಡಿ 1 ಸೆಕೆಂಡಿಗೆ ಇಷ್ಟು, ಇದ್ರ 1/, ಮಾಡಬೇಕು ಇನ್ 1/299 ಸ್ಪೀಡ್ ಆಫ್ ಲೈಟು 792,458 ಆಫ್ ಎ ಸೆಕೆಂಡ್. ಏನು ಟೈಮ್ 1 ಸೆಕೆಂಡ್ ಅಂತ ನೀವು ಹೇಳಿದ್ರು ಆ ಟೈಮ್ನಲ್ಲಿ ಇಷ್ಟು ಮೀಟ್ರ್ ಹೋಗುತ್ತೆ. ಹಾಗಾದರೆ ರೆಸಿಪ್ರೋಕಲ್ ಮಾಡಿದಾಗ, ಅಂದರೆ ಈ ರೆಸಿಪ್ರೋಕಲ್ ಮಾಡಿದ್ರೆ ಈ ಟೈಮು ಸೆಕೆಂಡ್ ಪರ್ ಮೀಟ್ರ್ ಆಗುತ್ತೆ. ಸೆಕೆಂಡ್ ಪರ್ ಮೀಟರ್ 1 ಮೀಟ್ರಿಗೆ ಅಷ್ಟು ಟೈಮ್ ತೊಗೊಳುತ್ತೆ. ಅಂದರೆ ಇದನ್ನು ನಾವು 1/, ಮಾಡಿದಾಗ 1 ಸೆಕೆಂಡ್ ಎಷ್ಟು ಟೈಮ್ ತೊಗೊಳುತ್ತೆ 1 ಮೀಟ್ರಿಗೆ ಅಂತ ಬರುತ್ತೆ ಇದು ಮೀನಿಂಗು. ಯಾಕೆಂದರೆ ಇಲ್ಲಿ ಮೀಟ್ರ್ ಪರ್ ಸೆಕೆಂಡ್ ಬರೆದ್ರೆ ನ್ಯೂಮರೇಟರ್ ಬಂದಾಗ ಸೆಕೆಂಡ್ ಪರ್ ಮೀಟರ್. ಸೊ ಸೆಕೆಂಡ್ ಪರ್ ಮೀಟ್ರ್ ಈಸ್ ಇಷ್ಟು ಟೈಮ್ನಲ್ಲಿ ಎಷ್ಟು ದೂರ ಹೋಗುತ್ತೋ ಅದೇ 1 ಮೀಟರ್. ಇಷ್ಟು ಟೈಮ್ನಲ್ಲಿ ಎಷ್ಟು ದೂರ ಹೋಗುತ್ತೋ ವೆರಿ ಸ್ಮಾಲ್ ವ್ಯಾಲ್ಯೂ. ನೀವು ಇದನ್ನು ಡಿವೈಡ್ ಮಾಡಿದ್ರೆ ಆಲ್ಮೋಸ್ಟು ಇದನ್ನು ಆ್ಯಸ್ ಇಟ್ ಈಸ್ ಮೈನಲ್ಲಿ ಟ್ರೈ ಮಾಡಿ ನೋಡಿ. ಈ ವ್ಯಾಲ್ಯೂ ಇದೆಯಲ್ವಾ 299792458. ಇಫ್ ಯು ಡೂ ದಿಸ್ ನಿಯರ್ಲಿ 3×10⁻⁹ ಸೆಕೆಂಡ್. ಅಷ್ಟು ಕಮ್ಮಿ ವ್ಯಾಲ್ಯೂನಲ್ಲಿ ಲೈಟ್ ಎಷ್ಟು ದೂರ ಹೋಗುತ್ತೋ ದಟ್ ಈಸ್ ಕಾಲ್ಡ್ 1 ಮೀಟರ್. ಅಲ್ಲ ಸರ್, ಈ ಥರ ಯಾರು ಮೆಷರ್ ಮಾಡ್ತಾರೆ? ನಿಜವಾಗ್ಲೂ ಆಗುತ್ತಾ? ಯು ಮೇ ಬಿ ಥಿಂಕಿಂಗ್ ರೈಟ್ ಅಲ್ವಾ? ನ್ಯಾಚುರಲಿ ಕ್ವಶನ್ ಬಂದ್ಬಿಡುತ್ತೆ. ಆದರೆ ನೀವು ಡೈಲಿ ಹೀಗೆ ಮೆಷರ್ ಮಾಡೋದಿಲ್ಲ. ಸೈಂಟಿಸ್ಟ್ ಹ್ಯಾವ್ ಕನ್ಫರ್ಮ್ ದಿಸ್ ವ್ಯಾಲ್ಯೂ ಇನ್ ಲ್ಯಾಬ್ಸ್, ಹೈಟೆಕ್ ಲ್ಯಾಬ್ಗಳಲ್ಲಿ 1 ಮೀಟ್ರ್ ಅಂದರೆ ಅಕಾರ್ಡಿಂಗ್ ಟು ಸ್ಪೀಡ್ ಆಫ್ ಲೈಟು ಎಷ್ಟು ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಅಂದರೆ ಇಷ್ಟು ಕಮ್ಮಿ ಟೈಮ್ನಲ್ಲಿ ಎಷ್ಟು ದೂರ ಲೈಟ್ ಹೋಗುತ್ತೋ ಅದು 1 ಮೀಟರ್. ದೇ ಹ್ಯಾವ್ ಕನ್ಫರ್ಮ್ ದಟ್ ಲೆಂತ್ ಈಸ್ ನೌ ಅವೈಲೇಬಲ್ ಇನ್ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್ ಇನ್ ಪ್ಯಾರಿಸ್. ಸೆವೆರೆ ಅಂತ ಒಂದು ಸಿಟಿ, ಸೆವೆರೆ. ಆ ಸಿಟಿನಲ್ಲಿ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್, ಅದರಲ್ಲಿ ಇಲ್ಲಿಂದ ಕವರ್ ಮಾಡಿ, ಇಲ್ಲಿಂದ ಕಮೆನ್ಸ್ ಮಾಡಿ ಲೈಟ್ ಇಲ್ಲಿ ಹೋಗಲಿಕ್ಕೆ ಇಷ್ಟು ಟೈಮ್ ತೊಗೊಳುತ್ತೆ. 1/299792458 ಆಲ್ಮೋಸ್ಟ್ 1 ಮೀಟರ್ ಇದೆ ಇದು. ಇಲ್ಲಿಂದ ಇಲ್ಲಿ ಹೋಗ್ಲಿಕ್ಕೆ ಅಷ್ಟೇ ಟೈಮ್ ತೊಗೊಳುತ್ತೆ. ಆ ಟೈಮಲ್ಲಿ ಎಷ್ಟು ದೂರ ಹೋಗುತ್ತೆ ಒಂದು ಸರಿ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಎಕ್ಸ್ಪ್ಯಾಂಡ್ ಮಾಡಿ. ಅದನ್ನೇ ಎಲ್ಲ ಕಡೆ ಯೂಸ್ ಮಾಡ್ತಾರೆ. ಸ್ವಲ್ಪನೂ ವ್ಯತ್ಯಾಸ ಇಲ್ಲದ ಹಾಗೆ ಎಕ್ಸಾಕ್ಟಾಗಿ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ನೋಡಿ. ಯು ಜಸ್ಟ್ ವಂಡರ್, ಆಶ್ಚರ್ಯಪಡಿ ನೀವು ಎಷ್ಟು ಆ್ಯಕ್ಯುರೇಟ್ ಟೆಕ್ನಾಲಜಿನ 1 ಮೀಟ್ರ್ ಅಂತ ಹೇಳಲಿಕ್ಕೆ ಕನ್ಫರ್ಮ್ ಮಾಡಲಿಕ್ಕೆ ಯೂಸ್ ಮಾಡಿದ್ದಾರೆ. ಅಂದರೆ ಸ್ಪೀಡ್ ಆಫ್ ಲೈಟ್ ರಿಮಾರ್ಕಬಲಿ ಕಾನ್ಸ್ಟೆಂಟ್, ಚೇಂಜ್ ಆಗೋದಿಲ್ಲ. ಅಷ್ಟೇ ಸ್ಪೀಡ್ ಹೋಗುತ್ತೆ ಲೈಟ್ ಏರ್ ವ್ಯಾಕ್ಯೂಮ್ನಲ್ಲಿ. ಹಾಗಾಗಿ ಈ ವ್ಯಾಲ್ಯೂನ ಯೂಸ್ ಮಾಡಿದ್ದಾರೆ. ಸ್ಪೀಡ್ ಆಫ್ ಲೈಟ್ ಇನ್ ಏರ್ ವ್ಯಾಕ್ಯೂಮ್ ಈಸ್ ಅರೌಂಡ್ 299792458 ಮೀಟರ್ಸ್ 1 ಸೆಕೆಂಡ್ಗೆ. ಇನ್ನು 1/, ಮಾಡಿದ್ರೆ ಸೆಕೆಂಡ್ ಪರ್ ಮೀಟರ್ ಆಗುತ್ತೆ. ಪರ್ ಮೀಟರ್ 1 ಮೀಟರ್ ಅಂದರೆ ಇದನ್ನು ಡಿವೈಡ್ ಮಾಡಿದಾಗ ಎಷ್ಟು ಸಣ್ಣ ಟೈಮ್ ಸಿಗುತ್ತೋ ಅಷ್ಟು ಸಣ್ಣ ಟೈಮ್ನಲ್ಲಿ ಲೈಟು ಎಷ್ಟು ದೂರ ಹೋಗುತ್ತೋ ಅದನ್ನೇ 1 ಮೀಟರ್ ಅಂತ ಕರಿತೀವಿ. ರೈಟ್? ಇದು ಐಡಿಯಾ. ಯು ನೀಡ್ ಟು ನೋ. ಈ ಥರ ನೀವು ತಿಳ್ಕೊಳ್ಳಿ ಸ್ಟೂಡೆಂಟ್ಸ್. ಹೀಗೆ ವಿ ಮೆಷರ್ ಲೆಂತ್. ಅದನ್ನು ಮೆಷರ್ ಮಾಡಿ ಆಲ್ರೆಡಿ ಇಟ್ಟಿದ್ದಾರೆ. ಇಸ್ ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್ ಇನ್ ಪ್ಯಾರಿಸ್ನಲ್ಲಿ ನಿಯರ್ ಟೌನ್ ಒಂದು ಸವೆರೆ ಅಂತ. ಅಲ್ಲಿ ಇರೋ ಲೆಂತ್ಗೆ ನಾವು ಒಂದು ಏನೇ ಒಂದು ಲೆಂತ್ದು ಕಾಂಟ್ರವರ್ಸಿ ಬಂದ್ರೂ ನಾವು ಅದನ್ನು ಸಾಲ್ವ್ ಮಾಡ್ಕೊಳ್ತೀವಿ. ಅಂದರೆ ಆ ಲೆಂತ್ ರೆಪ್ಲಿಕಾ ಮೀನ್ಸ್ ಸೇಮ್ ಲೆಂತ್, ಜೆರಾಕ್ಸ್ ಕಾಪಿ ಆಫ್ ದಟ್ ಎಲ್ಲ ಕಂಟ್ರಿಗೂ ಪ್ರೊವೈಡ್ ಮಾಡಿರ್ತಾರೆ. ಎವ್ರಿ ಕಂಟ್ರಿ ಮೇಂಟೈನ್ಸ್ ದಟ್. ಇಂಡಿಯಾದಲ್ಲಿ ಅವತ್ತು ಹೇಳಿದ್ದೆ ನಾನು, ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಆ್ಯಂಡ್ ಮೆಷರ್ಸ್ ಕೊಟ್ಟಿರೋವಂಥ ಲೆಂತ್ದು ಸ್ಟ್ಯಾಂಡರ್ಡು ನಮ್ಮ ಐ ಪಿ ಎಲ್ ಅಂದರೆ ಇಂಡಿಯನ್ ಫಿಸಿಕಲ್ ಲ್ಯಾಬೊರೇಟ್ರಿ, ಡೆಲ್ಲಿ ಅಲ್ಲಿದೆ. ಅದನ್ನು ರೆಫರೆನ್ಸಾಗಿ ಇಟ್ಕೊಂಡು ಎಲ್ಲ ಫ್ಯಾಕ್ಟ್ರೀಸ್ಗಳು ಲೆಂತ್ ಮ್ಯಾನುಫ್ಯಾಕ್ಚರ್ ಮಾಡೋರು, ಸ್ಕೇಲ್ ಮ್ಯಾನುಫ್ಯಾಕ್ಚರ್ ಮಾಡೋರು ಅದನ್ನು ರೆಫರೆನ್ಸ್ ಇಟ್ಕೊಂಡು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನಿಮಗೇನಾದ್ರು ಡೌಟ್ಸ್ ಬಂತ ನೀವು ಯೂಸ್ ಮಾಡೋ ಲೆಂತ್ನಲ್ಲಿ, ಮೀಟರ್ ಸ್ಕೇಲ್ನಲ್ಲಿ, ಯು ಹ್ಯಾವ್ ಟು ಟೇಕ್ ದಟ್ ದೇರ್. ನೋಡಿ ಮಾಡಿರೋ ಸ್ಕೇಲ್ ಸರಿ ಇಲ್ಲ ಈ ಕಂಪ್ನಿಯವರು ಅಂತ ಹೇಳಿ ನೀವು ಅವ್ರ ಮೇಲೆ ಕಂಪ್ಲೇಂಟ್ ಹಾಕ್ಬೋದು. ಒಟ್ಟಿನಲ್ಲಿ ಲೆಂತ್ ಇಷ್ಟು ಅಂಥೇಳಿ ಒಂದು ಸ್ಟ್ಯಾಂಡರ್ಡ್ ಮಾಡಿ ಇಟ್ಕೊಂಡಿದ್ದಾರೆ. ದಟ್ ಈಸ್ 1 ಮೀಟರ್. ಸೊ ಎಸ್ ಐ ಯೂನಿಟ್ ಆಫ್ ಲೆಂತ್ ಈಸ್ ಮೀಟರ್. ಅದನ್ನು ಸ್ಪೀಡ್ ಆಫ್ ಲೈಟ್ ಯೂಸ್ ಮಾಡಿ ನಾವು ಲೆಕ್ಕ ಹಾಕ್ತೀವಿ. ಈ ಥರ ನಮ್ಮ ಬುಕ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಯು ರಿಮೆಂಬರ್ ದಿಸ್ ಮಚ್. ಅಂದರೆ ಸ್ಪೀಡ್ ಆಫ್ ಲೈಟ್ ಏನಿದೆಯೋ ಅದರ 1/, ಮಾಡಿದಾಗ ಎಷ್ಟು ಸಣ್ಣ ಟೈಮ್ ಬರುತ್ತೋ ಆ ಟೈಮ್ನಲ್ಲಿ ಕವರ್ ಮಾಡೋ ಡಿಸ್ಟೆನ್ಸೇ 1 ಮೀಟರ್. ನೋ ದಿಸ್ ವ್ಯಾಲ್ಯೂ. ಈಗ ನಿಮ್ಮ ಬುಕ್ನಲ್ಲಿ ಇನ್ನೊಂದು ಪಾಯಿಂಟ್ ಕವರ್ ಮಾಡಿದ್ದಾರೆ. ವಾಟ್ ಇಸ್ ದ್ಯಾಟ್? ಇದಿಷ್ಟು ಆಗೋಯಿತು. ಈಗ ಇಲ್ಲಿ ದೇ ಟಾಕ್ ಅಬೌಟ್ ಒನ್ ಮೋರ್ ಪಾಯಿಂಟ್, ದಟ್ ಈಸ್ ಮೆಷರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್.
ಲಾರ್ಜ್ ಡಿಸ್ಟೆನ್ಸ್ ಅಂದರೆ ನೀವೇನು ಗೆಸ್ ಮಾಡ್ತಿರ್ಬೋದು? ಲಾರ್ಜ್ ಡಿಸ್ಟೆನ್ಸ್ ಅಂದರೆ ಮೇ ಬಿ ಕಿಲೋಮೀಟರ್, ಅಲ್ಲ ನಿಮ್ಮ ಮನೆಯಿಂದ ಸ್ಕೂಲ್ಗೆ ಆ ಥರ ವಿಷಯ ಮಾಡ್ತಾ ಇದ್ದೀರಾ, ಕಾಲೇಜ್ ಆರ್ ಬಿಟ್ವೀನ್ ಮೈಸೂರು ಬ್ಯಾಂಗ್ಳೂರ್? ನೋ. ಲಾರ್ಜ್ ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ಸ್, ಪ್ಲ್ಯಾನೆಟ್ಸ್, ಬಿಟ್ವೀನ್ ಅರ್ತ್ ಆ್ಯಂಡ್ ಮೂನ್, ಬಿಟ್ವೀನ್ ಮೂನ್ ಆ್ಯಂಡ್ ಸನ್, ಹೀಗೆ ಇಂಟರ್ ಗ್ಯಾಲಾಕ್ಟಿಕ್ ಡಿಸ್ಟೆನ್ಸಸ್ಗಳನ್ನು ಮೆಷರ್ ಮಾಡುವಾಗ ಅವರ್ ಆ್ಯನ್ಸೆಸ್ಟರ್ಸ್, ನಮ್ಮ ಪೂರ್ವಜರು ಬೇರೆ ಬೇರೆ ಪ್ರೊಸೀಜರ್ನ ಅಪ್ಲೈ ಮಾಡ್ಕೊಂಡಿದ್ರು. ಆ ಪ್ರೊಸೀಜರ್ಗಳಲ್ಲಿ ಒಂದು ಪಾಪ್ಯುಲರ್ ಹೇಳಲಿಕ್ಕಾಗಿ ಮೆಷರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸ್ ಅಂತ ತೊಗೊಂಡಿದೆ. ಅಂದರೆ ಸ್ಟೂಡೆಂಟ್ಸ್, ಇಲ್ಲಿ ಯಾವುದೇ ಟಾಪಿಕ್ ತೊಗೊಂಡಾಗ ಇದರಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ನಿಮಗೆ ಗೊತ್ತಾಗಬೇಕು. ಇಲ್ಲಿ ನಿಮಗೆ ಬುಕ್ನಲ್ಲಿ NCERT ಬುಕ್ ಬರೆದವ್ರು ಏನು ಹೇಳುತ್ತೆ, ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ಡಿಸ್ಟೆನ್ಸಸ್ ಮೆಷರ್ ಮಾಡುವಾಗ ನಮ್ಮ ಪೂರ್ವಜರು ಬೇರೆ ಬೇರೆ ಮೆಥಡ್ನ ಟೆಕ್ನಾಲಜಿ ಇವಾಲ್ವ್ ಆಗಿನ ಮೊದಲೇ ಅಡಾಪ್ಟ್ ಮಾಡ್ಕೊಂಡಿದ್ರು. ಅವರ ಎಫರ್ಟ್ಸಿಂದನೇ ಸೈನ್ಸ್ ಈ ಮಟ್ಟಕ್ಕೆ ಬೆಳೆದಿರೋದು. ವಿ ಲಾಂಚ್ ಟುಡೇ ಸ್ಯಾಟಲೈಟ್ಸ್ ಆನ್ ದಿ ಸರ್ಫೇಸ್ ಆಫ್ ಮೂನ್. ನೇರ ಕಮ್ಯುನಿಕೇಷನ್ ಮಾಡಿ ಡಿಸ್ಟೆನ್ಸ್ ಮೆಷರ್ ಮಾಡ್ಕೋಬೋದು ನಾವು. ಬೇರೆ ಬೇರೆ ಟೆಕ್ನಾಲಜಿ ನಮ್ಮ ಹತ್ರ ಲೇಸರ್ ಟೆಕ್ನಾಲಜಿ ಇದೆ, ಅದು ಯೂಸ್ ಮಾಡಿ ತುಂಬ ಆ್ಯಕ್ಯುರೇಟ್ ಡಿಸ್ಟೆನ್ಸ್ ಮೆಷರ್ ಮಾಡ್ಬೋದು ಇವತ್ತಿನ ಡೇಸ್ನಲ್ಲಿ. ಆದರೆ ಈ ಟೆಕ್ನಾಲಜಿ ಬರಲಿಕ್ಕಿಂತ ಮೊದಲೇ ಅವರ್ ಆ್ಯನ್ಸೆಸ್ಟರ್ಸ್ ಅಡಾಪ್ಟೆಡ್ ವೆರಿ ಗುಡ್ ಮೆಥಡ್ಸ್ ಟು ಎಸ್ಟಿಮೇಟ್ ಡಿಸ್ಟೆನ್ಸಸ್. ಎಂಥ ಆ್ಯಕ್ಯುರೇಟ್ ಮೆಥಡ್ಸ್ ಅಂದರೆ, ಅವರು ಅವತ್ತು ಏನೇನು ಮೆಷರ್ಮೆಂಟ್ಸ್ ಮಾಡಿದಾರೋ ಆಲ್ಮೋಸ್ಟ್ ಅಷ್ಟೇ ವ್ಯಾಲ್ಯೂನ ಇವತ್ತು ನಾವು ಕನ್ಫರ್ಮ್ ಮಾಡ್ತೀವಿ ಥ್ರೂ ಟೆಕ್ನಾಲಜಿ. ಅದೇ ವ್ಯಾಲ್ಯೂ ಕನ್ಫರ್ಮ್ ಮಾಡ್ತೀವಿ. ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್ ಯಾವುದೋ ಕಾಲದಲ್ಲೇ ಹೇಳಿದರು, ಈಗ ಮೆಷರ್ ಮಾಡಿದ್ರು ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಸ್ವಲ್ಪ ವ್ಯತ್ಯಾಸ ಆಗ್ಬೋದು, ಬಟ್ ಆಲ್ಮೋಸ್ಟ್ ಅಷ್ಟೇ ಬರುತ್ತೆ. ಹಾಗಾದರೆ ಲೆಂತ್ ಮೆಷರ್ ಮಾಡುವಾಗ ಏನೆಲ್ಲ ಟೆಕ್ನಿಕ್ಸನ್ನ ಯೂಸ್ ಮಾಡ್ತಾಯಿದ್ರು ಲಾರ್ಜ್ ಡಿಸ್ಟೆನ್ಸ್ ಮತ್ತು ಸ್ಮಾಲ್ ಡಿಸ್ಟೆನ್ಸ್ನಲ್ಲಿ ಅಂತ 2 ಟಾಪಿಕ್ಸ್ ನಿಮಗೆ ಇಟ್ಟಿದ್ದಾರೆ ಅವರು ಸಿಲೆಬಸ್ನಲ್ಲಿ. ಲೆಟ್ಸ್ ನೋ. ಅದರಲ್ಲಿ ಒಂದು ಮೆಷರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್, ವಾಟ್ ವಿ ಕಾಲ್ ಪ್ಯಾರಲಾಕ್ಸ್ ಮೆಥಡ್. ಪ್ಯಾರಲಾಕ್ಸ್ ಮೆಥಡ್ ನೀವು ನನ್ನ ಲೆಸನ್ ಕೇಳಿ ಆಮೇಲೆ ಟೆಕ್ಸ್ಟ್ ಬುಕ್ ಓದಿ. ನೀವೇ ಫಸ್ಟ್ ಟೆಕ್ಸ್ಟ್ ಬುಕ್ ಓದ್ಬಿಟ್ರೆ ಏನೂ ಗೊತ್ತಾಗೋದಿಲ್ಲ, ಕನ್ಫ್ಯೂಸ್ ಆಗಿಬಿಡುತ್ತೆ. ಒಂದು 3-4 ಟೈಮ್ಸ್ ಓದಿದ್ರೆ ಆಮೇಲೆ ಓಹೋ ಮೇ ಬಿ ಲೈಕ್ ದಿಸ್ ಅಂತ ನಿಮಗೆ ಅನಿಸುತ್ತೆ. ಹಾಗಾಗಿ ಮೆಷರ್ಮೆಂಟ್ ಆಫ್ ಲಾರ್ಜ್ ಡಿಸ್ಟೆನ್ಸಸ್, ದಿ ಮೆಥಡ್ ಹ್ಯಾಸ್ ಬೀನ್ ಡಿಸ್ಕಸ್ಡ್ ಇನ್ NCERT. ಬೇರೆ ಬೇರೆ ಮೆಥಡ್ಸ್ಗಳಿದೆ. NCERT ಬುಕ್ಕಲ್ಲಿ ಡಿಸ್ಕಸ್ ಮಾಡಿರೋ ಮೆಥಡ್ ಇದು ಪ್ಯಾರಲಾಕ್ಸ್ ಮೆಥಡ್ ಅಂತ ನಾವು ನೋಡೋಣ. ಪ್ಯಾರಲಾಕ್ಸ್ ಮೆಥಡ್ ಏನು? ಪ್ಯಾರಲಾಕ್ಸ್ ಮೆಥಡ್ ಅಂದರೆ, ಪ್ಯಾರಲಾಕ್ಸ್ ಮೆಥಡ್ ಅಂದರೆ ಅಪೆರೆಂಟ್ ಶಿಫ್ಟ್. ಈ ವರ್ಡ್ದು ಮೀನಿಂಗ್ ಹೇಳ್ತೀನಿ ನಾನು. ಅಪೆರೆಂಟ್ ಶಿಫ್ಟ್ ಇನ್ ದಿ ಪೊಸಿಷನ್ ಆಫ್ an object due to change in line of sight. ಸೈಟ್ ಅಂದರೆ ಅಬ್ಸರ್ವೇಷನ್, ನೋಡೋದು ಅಂತ. ಅಬ್ಸರ್ವೇಷನ್ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸು ನೋಡೋದು. ನೀವು ಯಾವುದೋ ಒಂದು ಲೈನಲ್ಲಿ ನೋಡ್ತಾ ಇರ್ತೀರಾ, ಆ ಲೈನ್ನ ನೀವು ಚೇಂಜ್ ಮಾಡಿದ್ರೆ ಆಬ್ಜೆಕ್ಟೇ ಶಿಫ್ಟ್ ಆಗೋ ಥರ ಅನಿಸುತ್ತೆ ನಿಮಗೆ. ಇದು ಕಾಮನ್ ಸೆನ್ಸು, ಡೇ ಟು ಲೈಫಲ್ಲಿ ನೀವು ನೋಡುವಂಥದ್ದು. ಅಂದರೆ ನೀವೇನು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾವ ವಸ್ತುವನ್ನು ನೀವು ನೋಡ್ತಾ ಇರ್ತೀರೋ, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ನೋಡಿ, ಯಾವ ವಸ್ತುವನ್ನು ನೀವು ನೋಡ್ತಾ ಇರ್ತೀರೋ ಆ ಲೈನ್ ಆಫ್ ಅಬ್ಸರ್ವೇಷನ್, ನೀವು ಯಾವ ಲೈನಲ್ಲಿ ನೋಡ್ತೀರೋ ಆ ಲೈನ್ ಆಫ್ ಅಬ್ಸರ್ವೇಷನ್ ಚೇಂಜ್ ಮಾಡಿದ್ರೆ ಆಬ್ಜೆಕ್ಟೇ ಶಿಫ್ಟ್ ಆಗೋ ಥರ ಕಾಣಿಸುತ್ತೆ ನಿಮಗೆ ಓವರ್ ದಿ ಬ್ಯಾಕ್ಗ್ರೌಂಡ್. ಅದನ್ನು ನಾವು ಪ್ಯಾರಲಾಕ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ, ತುಂಬ ಸಿಂಪಲ್ ಎಕ್ಸಾಂಪಲ್. ಹೀಗೆ ತಗೊಳ್ಳಿ, ಇಲ್ಲಿ ದಿಸ್ ದಿ ಪಾಯಿಂಟ್, ಒಂದು ಡಾಟ್ನ ನಾನು ನಿಮ್ಮ ಎಕ್ಸಾಂಪಲ್ ತೊಗೊಂಡಿದ್ದೀನಿ ನೋಡಿ. ಇದು ಆಬ್ಜೆಕ್ಟ್ ಅಂತ ಇಟ್ಕೊಳ್ಳಿ. ಇಲ್ಲಿ ಸ್ಕ್ರೀನು, ಬ್ಯಾಕ್ಗ್ರೌಂಡ್ ಇದು, ರೈಟ್? ಸ್ಕ್ರೀನ್ ಇದು. ಈ ಸ್ಕ್ರೀನ್ ಮೇಲೆ ನೀವು ಆಬ್ಜೆಕ್ಟ್ನ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ನೇರ ಹೀಗೆ ಕಾಣಿಸುತ್ತೆ. ಪರ್ಪೆಂಡಿಕ್ಯುಲರ್ ಪೊಸಿಷನ್ ಅಂತ ಇಟ್ಕೊಳ್ಳಿ. ಯಾವುದಕ್ಕೆ? ಸ್ಕ್ರೀನ್ಗೆ ಪರ್ಪೆಂಡಿಕ್ಯುಲರ್, ನೇರ. ಈಗ ನೀವೇನು ಮಾಡಿ, ಈ ಲೈನಿಂದ ಅಬ್ಸರ್ವ್ ಮಾಡ್ಕೊಳ್ಳಿ. ಈ ಲೈನ್ನಲ್ಲಿ ಅಬ್ಸರ್ವ್ ಮಾಡಿದಾಗ ದಿ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಅಪಿಯರ್ಸ್ ಟು ಬಿ ಹಿಯರ್. ನೀವು ಈ ಪೊಸಿಷನಿಂದ ಇಲ್ಲಿಗೆ ಬನ್ನಿ, ಇಲ್ಲಿ ಶಿಫ್ಟ್ ಆದಾಗ ಅದೇ ಆಬ್ಜೆಕ್ಟು ಇಲ್ಲಿರೋ ಥರ ಕಾಣಿಸುತ್ತೆ. ಇದು ನಿಮ್ಮ ಒಂದು ಕಣ್ಣು, ದೊಡ್ಡ ಮನುಷ್ಯ ನೀವು, ರೈಟ್? ಈ ಥರ ಒಂದು ಕಣ್ಣಿದು. ಇದು ನಿಮ್ಮದು ಇನ್ನೊಂದು ಕಣ್ಣು. ಎನ್ಲಾರ್ಜ್ ಮಾಡಿ, ಅಷ್ಟು ಅಗಲ ಇದೆಯಾ ಸರ್ ಮುಖ? ಇರಲಿ, ಇದೆ ಅಂತ ಇಟ್ಕೊಳ್ಳಿ. ಇದು ನಿಮ್ಮದು, ನಿಂಗೆ ನಿಂತ್ಕೊಂಡಾಗ ಲೆಫ್ಟ್ ಐ ಅಂತ ಇಟ್ಕೊಳ್ಳಿ. ಲೆಫ್ಟ್ ಐ, ಇದು ರೈಟ್ ಐ ಕಣ್ಣು. ರೈಟ್ ಐನಲ್ಲಿ ನೋಡಿದಾಗ ಇಲ್ಲಿ ಕಾಣಿಸುತ್ತೆ, ಲೆಫ್ಟ್ ಐನಲ್ಲಿ ನೋಡಿದಾಗ ಇಲ್ಲಿ ಕಾಣಿಸುತ್ತೆ. ನ್ಯಾಚುರಲ್ ಅಲ್ವೇ? ಪೊಸಿಷನ್ ಇದು P1, ಇದು ಪೊಸಿಷನ್ P2. ನಿಜವಾಗ್ಲೂ ಆಬ್ಜೆಕ್ಟ್ ಶಿಫ್ಟ್ ಆಗಿದೆಯಾ ಇಲ್ಲಿಂದ ಇಲ್ಲಿಗೆ? ನೋ, ಅದು ಅಲ್ಲೇ ಇದೆ. ನಿಮಗೆ ಹಂಗೆ ಅನಿಸುತ್ತೆ.
ನೀವು ಈಗ ವಿಡಿಯೋ ನೋಡ್ತಾ ವಿಡಿಯೋ ಪಾಸ್ ಮಾಡ್ಕೊಳ್ಳಿ. ವಿಡಿಯೋ ಪಾಸ್ ಮಾಡಿ ನೀವು ಕೈಗೆ ಪೆನ್ನ ಎತ್ಕೊಳ್ಳಿ. ಪೆನ್ ಎತ್ಕೊಂಡು ಈಗ ಅಬ್ಸರ್ವ್ ಹಿಂಗೆ ಇಟ್ಕೊಳ್ಳಿ. ಹೀಗೆ ಸೇಮ್ ಹಿಂಗೆ ಇಟ್ಕೊಂಡು ನಿಮ್ಮ ಮನೆ ಈಗ ರೂಮ್ನಲ್ಲಿ ವಾಶ್ ಮಾಡ್ತಾ ಇದ್ದಾರೆ, ಗೋಡೆ ಕಡೆ ಇಟ್ಕೊಳ್ತೀರಾ. ಆ ಗೋಡೆನಲ್ಲಿ ನೀವು ಒಂದು ಮಾರ್ಕ್ ಮಾಡ್ಕೊಳ್ಳಿ ಹೋಗಿಬಿಟ್ಟು ಎದ್ದು. ಹೀಗೆ ಹಿಡ್ಕೊಂಡು ನೀವು ಫಸ್ಟು ಕ್ಲೋಸಿಂಗ್ ವರ್ ರೈಟ್ ಐ, ಲೆಫ್ಟ್ ಐನಲ್ಲಿ ನೋಡಿ. ಲೆಫ್ಟ್ ಐನಲ್ಲಿ ನೋಡಿದ್ರೆ ನನಗಿಲ್ಲಿ ಇಲ್ಲೊಂದು ಎಲೆಕ್ಟ್ರಿಕ್ ಕೇಬಲ್ ಇದೆ, ಅಲ್ಲಿ ಕಾಣಿಸ್ತಾ ಇದೆ. ಅಲ್ಲೋಗಿ ಮಾರ್ಕ್ ಮಾಡ್ಕೊಳ್ಳಿ ನೀವು ಎದ್ದೋಗ್ಬಿಟ್ಟು. ಅಲ್ಲಿ ಕಾಣಿಸ್ತಾ ಇತ್ತು ನನಗೆ. ಈಗ ಹಾಗೆ ಇಟ್ಕೊಂಡು ಈಗ ರೈಟ್ ಐನಲ್ಲಿ ನೋಡಿ, ಲೆಫ್ಟ್ ಐನಲ್ಲಿ ನೋಡಿ, ಆಮೇಲೆ ರೈಟ್ ಐನಲ್ಲಿ ನೋಡಿ. ಆವಾಗ ನಿಮಗೆ ಆ ವಸ್ತುವಿನ ಪೊಸಿಷನ್ನೇ ಚೇಂಜ್ ಆಗಿರೋ ಥರ ಕಾಣಿಸುತ್ತೆ. ದಟ್ಸ್ ಇನ್ ಇಂಗ್ಲೀಷ್ ಕಾಲ್ಡ್ ಅಪ್ಯಾರೆಂಟ್ ಶಿಫ್ಟ್. ಕನ್ನಡದಲ್ಲಿ ಶಿಫ್ಟ್ ಆಗಿರೋ ಥರ ಕಾಣಿಸುತ್ತೆ, ನಿಜವಾಗ್ಲೂ ಶಿಫ್ಟ್ ಆಗಿರೋದಿಲ್ಲ ಅಂತ ಹೇಳ್ತೀವಲ್ಲ, ಅದಕ್ಕೊಂದು ಇಂಗ್ಲೀಷ್ ವರ್ಡ್ ಹೇಳಿ, ಅಪ್ಯಾರೆಂಟ್ ಶಿಫ್ಟ್ ಅಂದರೆ ಶಿಫ್ಟ್ ಆಗಿದೆ ಅಂತ ಅನಿಸುತ್ತೆ, ಆದರೆ ಇಲ್ಲೇ ಇದೆ, ಅದು ನಿಮ್ಮ ಕೈನಲ್ಲೇ ಇದೆ, ಎಲ್ಲೂ ಶಿಫ್ಟ್ ಆಗಿಲ್ಲ. ಅದು ನೋಡಿ, ಲೆಫ್ಟ್ ಐನಲ್ಲಿ ನೋಡಿದ್ರೆ ಈ ಕಡೆ ಕಾಣಿಸುತ್ತೆ, ರೈಟ್ ಐನಲ್ಲಿ ನೋಡಿದ್ರೆ ಈ ಕಡೆ ಕಾಣಿಸುತ್ತೆ. ಈ ಥರ ಶಿಫ್ಟ್ ಆಗೋದನ್ನು ನಾವು ಅಪ್ಯಾರೆಂಟ್ ಶಿಫ್ಟ್. ಇದನ್ನು ತೊಗೊಂಡು ಏನು ಮಾಡ್ತೀರಾ ಸರ್? ತುಂಬ ಸಿಂಪಲ್ ನೋಡಿ, ಅದೇ ಇಂಪಾರ್ಟೆಂಟ್, ಪವರ್ ಆಫ್ ಮ್ಯಾಥಮೆಟಿಕ್ಸ್. ನೋಡಿ, ನೀವು ಈ ಎರಡು ಮಧ್ಯೆ ಇರುವಂಥ ಡಿಸ್ಟೆನ್ಸ್ನ ಏನಾದ್ರು ಒಂದು ಹೆಸರಿಟ್ಕೊಳ್ಳೋಣ. ಬಿ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಬಿ ಅಂತ ಹೆಸರಿಟ್ಟಿದ್ದಾರೆ. ಅದನ್ನು ಬಿ ಅಂತ ಬರೆದ್ಬಿಟ್ಟು ಬೇಸಿಸ್ ಅಂತ ಕರೀತಾರೆ. ಬೇಸಿಸ್ ಅಂದರೆ ಅದು ಆಧಾರ, ಆಧಾರ ಅಂತೀವಲ್ಲ, ನಮ್ಮ ಕ್ಯಾಲ್ಕುಲೇಷನ್ ಬೇಸಿಸ್. ವಾಟ್ ಇಸ್ ಬೇಸಿಸ್ ಅಂದರೆ ದಿ ಡಿಸ್ಟೆನ್ಸ್ ಬಿಟ್ವೀನ್ ನೀವೇ ಗೆಸ್ ಮಾಡಿ ನೋಡೋಣ, ಏನು ಹೇಳಿ ನೋಡೋಣ. ಪೊಸಿಷನ್ ಆರ್ ಲೈನ್ ಆಫ್ ಸೈಟ್, ಡಿಸ್ಟೆನ್ಸ್ ಬಿಟ್ವೀನ್ ದಿ ಪಾಯಿಂಟ್ಸ್ ಆಫ್ ಅಬ್ಸರ್ವೇಷನ್ ಅಂತ ನಾವು ಹೆಸರಿಟ್ಕೊಂಡಿರೋಣ. ಪಾಯಿಂಟ್ಸ್ ಆಫ್ ಅಬ್ಸರ್ವೇಷನ್. ನಿಮ್ಮ ನೋಟ್ಸಲ್ಲೂ ಇದೇ ಪದಗಳಿದೆ ಅಲ್ಲಿ, ಆಯಿತಾ? ಇದೇ ಪದಗಳು, ಇದೇ ನೋಟ್ಸು, ಇದೇ ಮೀನಿಂಗ್ ಇದೆ. ಎನ್ಸೈಡ್ ಬುಕ್ಕಲ್ಲೂ ಹೀಗೆ ಇದೆ. ನೀವು ಒಂದು ಸರಿ ಲೆಸನ್ ಕೇಳ್ಕೊಂಡು ಆಮೇಲೆ ನೋಟ್ಸ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದನ್ನು, ಆಯಿತಾ? ಅಲ್ಲಿ ನೋಡಿ, ಡಿಸ್ಟೆನ್ಸ್ ಬಿಟ್ವೀನ್ ಟೂ ಪೊಸಿಷನ್ಸ್ ಆಫ್ ಅಬ್ಸರ್ವೇಷನ್. ಒಂದು ಸರಿ ಇಲ್ಲಿನ ನೋಡಿದ್ರಿ, ದಟ್ ಈಸ್ ಬೇಸಿಸ್. ಆಮೇಲೆ ಆ ಎರಡೂ ಬೇಸಿಸ್ಗಳ ಮಧ್ಯದಲ್ಲಿ, ಅಂದರೆ ಈ ಲೈನ್ ಆಫ್ ಸೈಟು ಮಧ್ಯೆ ಒಂದು ಆ್ಯಂಗಲ್ ಫಾರ್ಮ್ ಆಯ್ತಲ್ವೇ? ಎಸ್, ದಟ್ ಈಸ್ ಕಾಲ್ಡ್ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್ ಡಿನೋಟೆಡ್ ಬೈ ಥೀಟಾ. ನೋಡಿ, ಇದೇ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್ಲು. ನೀವು ಯಾವ ಆ್ಯಂಗಲ್ಗಳ ಮಧ್ಯದಲ್ಲಿ, ಅಂದರೆ ಯಾವ ಲೈನ್ಸ್ಗಳ ಮಧ್ಯದಲ್ಲಿ ನೀವು ಆ್ಯಂಗಲ್ ಫಾರ್ಮ್ ಮಾಡಿದಿರೋ ಆ ಆ್ಯಂಗಲ್ ಮೇಲೆ ಈ ಪೊಸಿಷನ್ ಎಷ್ಟು ಶಿಫ್ಟ್ ಆಗಿರುತ್ತೆ ಡಿಸೈಡ್ ಆಗುತ್ತೆ. ನೀವು ಇನ್ನೂ ಲಾರ್ಜ್ ಆ್ಯಂಗಲ್ ನೋಡಿದ್ರೆ ಇನ್ನೂ ಲಾರ್ಜ್ ಆ್ಯಂಗಲಿಗೆ ಇಲ್ಲೂ ಶಿಫ್ಟ್ ಆಗುತ್ತೆ. ಆಮೇಲೆ ನೋಡಿ, ಟ್ರಿಗ್ನೋಮೆಟ್ರಿ ಆರ್ ಜೊಮೆಟ್ರಿ ಪ್ರಕಾರ, ರೇಖಾಗಣಿತ ಕರಾಮೆ ಸ್ಟೂಡೆಂಟ್ಸ್, ಈ ಆ್ಯಂಗಲ್ಲು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಸೊ ಇದು ಥೀಟಾ. ಅರ್ಥ ಆಗ್ತದೆಯೇ? ಹಾಗಾಗಿ ನೀವು ಇದನ್ನು ಮೆಷರ್ ಮಾಡೋದ್ರಿಂದ, ಈ ವ್ಯಾಲ್ಯೂನ ಮೆಷರ್ ಮಾಡೋದ್ರಿಂದ ಈ ಆಬ್ಜೆಕ್ಟು ಮತ್ತು ನಿಮಗೆ ಇರೋ ದೂರನ ಕಂಡುಹಿಡಿಯಬಹುದು. ಈ ದೂರ ನೀವು ಡಿ ಅಂತ ಇಟ್ಕೊಂಡಿರಿ, ಡಿ ಅಂತಲೇ ಡಿನೋ ಎಸ್ ಏನೋ ಇಟ್ಕೊಂಡು ಈ ಆಬ್ಜೆಕ್ಟಿಂದ ನಿಮ್ಮ ಕಣ್ಣಿಗೆ ಇರೋ ದೂರ ಆಲ್ಮೋಸ್ಟು, ಈ ಆ್ಯಂಗಲ್ ತುಂಬ ಕಮ್ಮಿ ಅಂದರೆ ನೋಡಿ, ನೀವು ಎರಡು ಐಸ್ ನಿಮ್ಮ ಐಸ್ ಮಧ್ಯೆ ಗ್ಯಾಪ್ ಎಷ್ಟು ತುಂಬ ಕಮ್ಮಿ ನೋಡಿ. ನೀವು ಒಂದು ಐ ಇಲ್ಲಿದೆ, ನಾನು ಜಾಸ್ತಿ ದೂರ ಬರ್ದಿದ್ದೀನಿ ಎಲ್ಲರಿಗೂ ಕಾಣಿಸ್ಲಿ ಅಂತೇಳಿ. ಲೆಫ್ಟ್ ಐ, ದಿಸ್ ಈಸ್ ರೈಟ್ ಐ. ನೋಡಿ, ಈ ಎರಡು ಪೊಸಿಷನ್ಸ್ಗಳು, ಆಬ್ಜೆಕ್ಟ್ ಇಲ್ಲಿದೆ, ಈ ಬೋರ್ಡ್ ಮೇಲೆ ನೋಡಿ ಎಷ್ಟು ದೂರ. ಇಲ್ಲಿ ನೀವು ಲೈನ್ ಡ್ರಾ ಮಾಡಿಕೊಂಡ್ರೆ ನೋಡಿ ಎಷ್ಟು ಸಣ್ಣ ಆ್ಯಂಗಲ್ ಫಾರ್ಮ್ ಆಗುತ್ತೆ, ಕರೆಕ್ಟ್ ಅಲ್ವಾ? ಸಣ್ಣ ಆ್ಯಂಗಲ್ ಅಷ್ಟು ತೋರಿಸ್ಬಿಟ್ರೆ ನಿಮಗೆ ಕಣ್ಣಿಗೆ ಕಾಣಿಸೋದಿಲ್ಲ ಡಯಾಗ್ರಾಮ್. ದಟ್ಸ್ ವೈ ಐ ಹ್ಯಾವ್ ರಿಟನ್ ಬಿಟ್ ವೈಡರ್ ಸ್ಪೇಸ್ ಬಿಟ್ವೀನ್ ಲೆಫ್ಟ್ ಐ ಆ್ಯಂಡ್ ರೈಟ್ ಐ. ನಿಜವಾಗ್ಲೂ ಇಷ್ಟೇ ಇರೋದು. ಆ್ಯಂಡ್ ದಿಸ್ ಆ್ಯಂಗಲ್ ಈಸ್ ವೆರಿ ಸ್ಮಾಲ್. ಈ ಥರ ಇದ್ದಾಗ ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡೋ ಲೆಂತು, ಇಲ್ಲಿಂದ ಇಲ್ಲಿಗೆ ಮೆಷರ್ ಮಾಡೋ ಲೆಂತು, ಆರ್ ಇವೆರಡರ ಮಧ್ಯೆ ಲೈನ್ ಹಾಕ್ಕೊಂಡು ಈ ಲೈನಿಗೆ ಮೆಷರ್ ಮಾಡೋ ಲೆಂತು, ಮೂರು ಒಂದೇ ಇರುತ್ತೆ, ಅಂಥ ಚೇಂಜಸ್ ಏನಾಗೋದಿಲ್ಲ. ಆಯ್ತಪ್ಪ? ಹಾಗಾಗಿ ನೀವು ಈ ಥರ ಸ್ಮಾಲ್ ಆ್ಯಂಗಲ್ಗಳಲ್ಲಿ ಟ್ರಿಗ್ನೋಮೆಟ್ರಿ ಯೂಸ್ ಮಾಡ್ತಾರೆ. ಟ್ರಿಗ್ನೋಮೆಟ್ರಿ ಆ್ಯಂಡ್ ಈ ವರ್ಷ ನಿಮಗೆ ಮೆಷರ್ಮೆಂಟ್ ಆಫ್ ಆ್ಯಂಗಲ್ಸ್ ಮಾತಾಡಿರ್ತಾರೆ. ಅಲ್ಲಿ ಯೂನಿಟ್ ಬಗ್ಗೆ ನಾನು ಹೇಳಿದ್ದೆ, ಯೂನಿಟ್ಸ್ ಆಫ್ ಆ್ಯಂಗಲ್, ರೇಡಿಯನ್, ಸ್ಟೆರೇಡಿಯನ್, ಈ ಥರ ಎಕ್ಸ್ಪ್ಲೈನ್ ಮಾಡಿದಾಗ ಐ ಟೋಲ್ಡ್ ಯು, ಒಂದು ಸರ್ಕಲ್ ತೊಗೊಂಡಿದ್ದೀರ ನೀವು, ಸರ್ಕಲ್ನಲ್ಲಿ ವೆರಿ ಸ್ಮಾಲ್ ಪೋರ್ಷನ್ ತೊಗೊಳ್ತೀರಾ. ಸೊ ದಟ್ ಈಸ್ ಆರ್ಕ್ ಲೆಂತ್. ಎಸ್, ಇಲ್ಲಿ ಎಷ್ಟು ಆ್ಯಂಗಲ್ನ ಫಾರ್ಮ್ ಮಾಡುತ್ತೋ ಈ ಆರ್ಕು, ಆ ಆ್ಯಂಗಲ್ಗೆ ಮತ್ತು ಈ ರೇಡಿಯಸ್ಗೆ ಸರ್ಕಲ್ದು, ಮತ್ತು ಈ ಆ್ಯಂಗಲ್ ನೋಡಿ, ಆ್ಯಂಗಲ್ ತೀಟಾ
ಮತ್ತು ಈ ಆರ್ಕ್ ಲೆಂತು ಮೂರಕ್ಕೂ ಒಂದು ರಿಲೇಷನ್ S=R θ, ಕರೆಕ್ಟ್ ಅಲ್ವೇ? ನೋಡಿ ಇಲ್ಲಿ ಬರ್ತೀಯ, ನಾವು ನಿಮಗೆ ಹೇಳಿದ್ದೆ ಇದನ್ನು ನೋಡಿ. ಆರ್ಕ್ ಅಂದರೆ ಸ್ಮಾಲ್ ಪೋರ್ಷನ್, ಆರ್ಕ್ ಮೇ ಬಿ ಕಂಸ ಅಂತಲೇನೋ ಹೇಳಿರ್ತೀರ ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್. ಅದು ಫಾರ್ಮ್ಸ್ ಅನ್ ಆ್ಯಂಗಲ್ ಥೀಟಾ ಹಿಯರ್. ಎಷ್ಟು ಆ್ಯಂಗಲ್ ಫಾರ್ಮ್ ಮಾಡಿದೆ ಅದಕ್ಕೆ ಒಂದು ರಿಲೇಷನ್ S=R θ. ನಾನು ಹೇಳಿದ್ದೆ, ಮ್ಯಾಥ್ಸ್ನಲ್ಲೂ ಆಲ್ರೆಡಿ ಹೇಳಿದ್ದಾರೆ, ಇಲ್ಲ ಮುಂದೆ ಹೇಳ್ತಾರೆ. ಇಲ್ಲಿ ನೀವು ಥೀಟಾಗೆ ಬರ್ಕೊಂಡ್ರೆ θ=S/R ಬರೀಬೋದು. ನೀವು ಆರ್ಗೆ ಬರ್ಕೊಂಡ್ರೆ ನೋಡಿ R=S/θ ಅಂತ ಬರ್ಕೋಬೋದು. S/θ, S/R ಆರ್ S=R θ ಹೀಗೆ ನೋಡಿ. ಆ ಥರ ಕನ್ಸ್ಟ್ರಕ್ಷನ್ ಇಲ್ಲಾಗಿದೆ. ಇಲ್ಲಿ ಈ ಆರ್ಕ್ ಲೆಂತೆ B, ಆ ರೇಡಿಯಸ್ಸೇ D, ಆ್ಯಂಗಲ್ ಥೀಟ. ವಾಟ್ ಈಸ್ ದಿಸ್ ಬಿ? ಬೇಸಿಸ್. ನಮ್ಮ ಡಿಸ್ಕಷನಲ್ಲಿ ಬೇಸಿಸ್. ಆರ್ಕ್ ಲೆಂತ್ಗೆ ಹೆಸರು ಬೇಸಿಸ್ಸು. ಇದೇ ಬೇಸಿಸ್. ಯಾಕೇಳಿ ಒಂದು ಸರಿ ಇದು ನಿಮ್ಮ ಲೆಫ್ಟ್ ಐ, ಇದು ರೈಟ್ ಐ ಅಂತ ಇಟ್ಕೊಳ್ಳಿ, ಮಧ್ಯ ಇರೋ ಗ್ಯಾಪೇ ಆರ್ಕ್ ಲೆಂತು. ಹಾಗಾಗಿ ನೀವು ಈ ಡಯಾಗ್ರಾಮ್ನಲ್ಲಿ ದೇರ್ಫೋರ್ ಕ್ಯಾನ್ ದ ರೈಟ್ ರಿಲೇಷನ್ ಬಿಟ್ವೀನ್ ಬಿ, ಡಿ ಆ್ಯಂಡ್ ಥೀಟಾ ಆ್ಯಸ್ ಆರ್ಕ್ ಲೆಂತ್. ನೋಡಿ ಇದು ಈಕ್ವಲೆಂಟು, ಹಿಂಗೆ ಬರೆದ್ರೆ ಈಕ್ವಲೆಂಟು ಅಂತ ಓದ್ಕೊಳ್ಳಿ. ಆರ್ಕ್ ಈಕ್ವಲೆಂಟು ಎಸ್ಸು, ದಿಸ್ ಈಕ್ವಲೆಂಟು ರೇಡಿಯಸ್. ಹಾಗಾಗಿ ನೀವೇನು S=R θ ಅಂತ ಬರ್ಕೊಂಡಿದ್ದೀರೋ ಹಾಗೆ ಟ್ರಿಗ್ನಾಮೆಟ್ರಿನಲ್ಲಿ B=BS. ಆರ್ ಅಂದರೆ ಇಲ್ಲಿ ಡಿ, ಸಪ್ರೇಷನ್ ಬಿಟ್ವೀನ್, ಡಿಸ್ಟೆನ್ಸ್ ಬಿಟ್ವೀನ್ ಲೆಫ್ಟ್ ಐ ಆ್ಯಂಡ್ ದಿ ಆಬ್ಜೆಕ್ಟ್ ಆರ್ ರೈಟ್ ಐ ಆ್ಯಂಡ್ ದಿ ಆಬ್ಜೆಕ್ಟ್ ಇಂಟು ಥೀಟ. ನೀವು ಕಣ್ಣಲ್ಲಿಗೆ ನೋಡಿದಾಗ ಲೆಫ್ಟ್ ಐನಲ್ಲಿ ನೋಡಿದ್ರೆ ಒಂದು ಪೊಸಿಷನ್ ಕಾಣಿಸುತ್ತೆ, ರೈಟ್ ಐಯಲ್ಲಿ ನೋಡಿದ್ರೆ ಒಂದು ಪೊಸಿಷನಲ್ಲಿ ಕಾಣಿಸುತ್ತೆ. ಆ ಗ್ಯಾಪ್ ಬಿಟ್ವೀನ್ ದಿ ಟೂ ಐಸ್ ಈಸ್ ದಿ ಬೇಸಿಸ್. ಹೀಗೆ ಬೇಸಿಸ್ ಬರೀತೀರ. ಆಮೇಲೆ ನೀವು ಸಾಲ್ವ್ ಮಾಡಿಕೊಂಡು ಡಿ ಬೇಕಾದರೆ ಡಿಗೆ ಸಾಲ್ವ್ ಮಾಡ್ತೀರಾ, B/θ. ಯಾಕಂದರೆ ವಿ ಕ್ಯಾನ್ ಮೆಷರ್ ಡಿಸ್ಟೆನ್ಸ್ ಬಿಟ್ವೀನ್ ದಿ ಟೂ ಐಸ್, ಅದನ್ನು ಮೆಷರ್ ಮಾಡ್ಕೋಬೋದು. ಅಂದರೆ ಈಗ ಬೇಸಿಸ್ ಮೆಷರ್ ಮಾಡ್ಬೋದು. ಸೊ ಯು ಕ್ಯಾನ್ ನೋ ದಿ ಡಿಸ್ಟೆನ್ಸ್ ಬಿಟ್ವೀನ್ ದಿ ಆಬ್ಜೆಕ್ಟ್ ಆ್ಯಂಡ್ ದಿ ಯುವರ್ ಐ, ನಿಮ್ಮ ಐ ಮತ್ತು ಆಬ್ಜೆಕ್ಟ್ ಇರೋ ಡಿಸ್ಟೆನ್ಸ್ನ ಥ್ರೂ ದಿಸ್ ಕ್ಯಾಲ್ಕುಲೇಷನ್ ಮಾಡ್ಬೋದು. ಲೈಕ್ ದಿಸ್ ಪೀಪಲ್ ಸಿಂಪಲ್ ಅನಾಲಿಸಿಸ್ ಇದು. ಈ ಥರ ಅನಲೈಸ್ ಮಾಡಿ ಸಿಟ್ಟಿಂಗ್ ಇನ್ ದಿ ರೂಮ್ ಅರ್ತ್ ಮೇಲೆ ವರ್ ಏಬಲ್ ಟು ಎಸ್ಟಿಮೇಟ್ ಡಿಸ್ಟೆನ್ಸ್ ಬಿಟ್ವೀನ್ ಸನ್ ಆ್ಯಂಡ್ ಅರ್ತ್, ಮೂನ್ ಆ್ಯಂಡ್ ಅರ್ತ್. ಹೀಗೆ ಇವತ್ತಿನ ಟೆಕ್ನಾಲಜಿನಲ್ಲಿ ಏನು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವೋ ಆಲ್ಮೋಸ್ಟ್ ಅಷ್ಟೇ ವ್ಯಾಲ್ಯೂನ ಆವಾಗಲೇ ಕನ್ಫರ್ಮ್ ಮಾಡಿದ್ದಾರೆ. ದಟ್ ಈಸ್ ದಿ ಪವರ್ ಆಫ್ ಮ್ಯಾಥಮೆಟಿಕ್ಸ್, ರೈಟ್? ಅದನ್ನು ಇಲ್ಲಿ ಹೇಳ್ತಾರೆ. ನೀವು ಏನು ಹೇಳ್ತಾರೆ, ಇದು ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಸ್ಟೂಡೆಂಟ್ಸ್ ನೋಡಿ, ಈ ಲೆಂತ್ ಮೆಷರ್ ಮಾಡೋದು, ಮಾಸ್ ಮೆಷರ್ ಮಾಡೋದು ನೆನ್ನೆ ಮೊನ್ನೆದಲ್ಲ. ಅವರ್ ಆ್ಯನ್ಸೆಸ್ಟರ್ಸ್ ವರ್ ಡೂಯಿಂಗ್ ಆಲ್ ದಿಸ್ ಥ್ರೂ ಡಿಫ್ರೆಂಟ್ ಮ್ಯಾಥಮೆಟಿಕ್ಸ್ ಕ್ಯಾಲ್ಕುಲೇಷನ್ಸ್. ಅದರಲ್ಲಿ ಒಂದು ಈ ಥರ ಇತ್ತು, ಇದೆ, ಈಗಲೂ ಮಾಡ್ಬೋದು ನೀವು. ವಾಟ್ ಇಸ್ ದಟ್? ಪ್ಯಾರಲಾಕ್ಸ್ ಮೆಥಡ್. ವಾಟ್ಸ್ ಪ್ಯಾರಲಾಕ್ಸ್ ಮೆಥಡ್? ಪ್ಯಾರಲಾಕ್ಸ್ ಮೆಥಡ್ನಲ್ಲಿ ಏನಿಲ್ಲ, ನೀವು ಒಂದು ಲೈನ್ನಲ್ಲಿ ಒಂದು ಆಬ್ಜೆಕ್ಟ್ ನೋಡ್ತೀರಾ, ಆಮೇಲೆ ಅದರ ಪೊಸಿಷನ್ ಚೇಂಜ್ ಮಾಡಿದ್ರೆ ಅಬ್ಸರ್ವೇಷನ್ನು, ಆವಾಗ ಆಬ್ಜೆಕ್ಟ್ ಬೇರೆ ಕಡೆ ಶಿಫ್ಟ್ ಆಗಿಬಿಡುತ್ತೆ. ಆಬ್ಜೆಕ್ಟೇ ಶಿಫ್ಟ್ ಆಗಿಲ್ಲ, ನಿಮಗೆ ಶಿಫ್ಟ್ ಆಗಿರೋ ಥರ ಅನಿಸುತ್ತೆ. ಅದನ್ನು ಇಂಗ್ಲೀಷ್ನಲ್ಲಿ ಅಪೇರೆಂಟ್ ಶಿಫ್ಟ್ ಇನ್ ದಿ ಪೊಸಿಷನ್ ಆಫ್ ದಿ ಆಬ್ಜೆಕ್ಟ್ ಡ್ಯೂ ಟು ಚೇಂಜ್ ಇನ್ ಲೈನ್ ಆಫ್ ಸೈಟ್. ನೀವು ಲೈನ್ ಆಫ್ ಸೈಟ್ ಅಂದರೆ ಅರ್ಥ ಏನು? ಕ್ಲೋಸಿಂಗ್ ಯುವರ್ ಒನ್ ಐ. ನೋಡಿ, ನಾನು ಒನ್ ಐನ ಕ್ಲೋಸ್ ಮಾಡಿಕೊಂಡು ಲೆಫ್ಟ್ ಐನ ರೈಟ್ ಐನಲ್ಲಿ ಮೊಬೈಲ್ ನೋಡ್ತಾ ಇದ್ದೀನಿ, ನಿಮ್ಮ ರೆಕಾರ್ಡಿಂಗ್ ಮೊಬೈಲ್ನ, ಅದು ಹಿಂಗೆ ಕಾಣಿಸ್ತಾ ಇದೆ. ನಾನು ಕ್ಲೋಸಿಂಗ್ ಮೈ ರೈಟ್ ಐ ಲೆಫ್ಟ್ ಐಲಿ ನೋಡ್ತೀನಿ, ಅವಾಗ ಹಿಂಗೆ ಕಾಣಿಸುತ್ತೆ ಈ ಕಡೆಗೆ. ದಟ್ ಈಸ್ ಅಪೇರೆಂಟ್ ಶಿಫ್ಟ್. ಅದನ್ನ ಇಲ್ಲಿ ಬರ್ತೀನಿ ನೋಡಿ. ಲೆಫ್ಟ್ ಐಲಿ ನೋಡಿದ್ರೆ ಈ ಕಡೆ ಕಾಣಿಸುತ್ತೆ, ರೈಟಲ್ಲಿ ನೋಡಿದ್ರೆ ಈ ಕಡೆ ಕಾಣಿಸುತ್ತೆ. ಆ ನಿಮ್ಮ ಎರಡೂ ಐಸ್ ಮಧ್ಯೆ ಗ್ಯಾಪ್ ಇದೆಯಲ್ಲ, ದಟ್ ಈಸ್ ಬೇಸಿಸ್. ಬೇಸಿಸ್ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ಟೂ ಲೈನ್ಸ್ ಆಫ್ ಸೈಟ್. ಸೈಟ್ ಅಂದರೆ ನೋಡೋದು. ಆ ಎರಡೂ ಲೈನ್ಸ್ ಆಫ್ ಸೈಟ್ಗಳು ಎಷ್ಟು ಆ್ಯಂಗಲ್ ಫಾರ್ಮ್ ಮಾಡುತ್ತೋ ಅದು ಪ್ಯಾರಲಾಕ್. ಅದು ನೋಟ್ಸಲ್ಲಿದೆ, ನೋಟ್ಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ವಾಟ್ ಇಸ್ ಪ್ಯಾರಲಾಕ್ಟಿಕ್ ಆ್ಯಂಗಲ್? 1 ಮಾರ್ಕ್ಸ್ ಕೇಳ್ಬೋದು, 1 ಮಾರ್ಕ್ ಕ್ವಶನ್. ದಿಸ್ ಇಸ್ ಆಲ್ಸೋ 1 ಮಾರ್ಕ್ಸ್ ಕ್ವಶನ್. ವಾಟ್ ಇಸ್ ಪ್ಯಾರಲಾಕ್ಟಿಕ್ ಆ್ಯಂಗಲ್? ಇಸ್ ದಿ ಆ್ಯಂಗಲ್ ಬಿಟ್ವೀನ್, ನಾನು ಒಂದು ಸರಿ ನಿಮಗೆ ರಿಮೈಂಡ್ ಮಾಡ್ಲಿಕ್ಕೆ ಬರೆದಿರ್ತೀನಿ, ಆ್ಯಂಗಲ್ ಬಿಟ್ವೀನ್ ಟೂ ಲೈನ್ಸ್ ಆಫ್ ಸೈಟ್. ಸೈಟ್ ಅಂದರೆ ದೃಷ್ಟಿ, ನೋಟ, ರೈಟ್? ಅವೆರಡರ ಮಧ್ಯೆ ಇರೋ ಆ್ಯಂಗಲ್. ಈಗ ಯೂಸಿಂಗ್ ಯುವರ್ ಟ್ರಿಗ್ನಾಮೆಟ್ರಿ ಡೆಫಿನೇಷನ್ ಆಫ್ ರೇಡಿಯನ್, S=R θ, our basis is S and distance between the eye and the object is R, radius, and angle theta. ಥೀಟಾ ಮೆಷರ್ ಮಾಡೋದ್ರಿಂದ, ಬಿ ಮೆಷರ್ ಮಾಡೋದ್ರಿಂದ ಡಿಸ್ಟೆನ್ಸ್ನ ಎಸ್ಟಿಮೇಟ್ ಮಾಡ್ಬೋದು. ನೋಡಿ, ಈ ಮೆಥಡ್ನ ಯೂಸ್ ಮಾಡಿ ಪೀಪಲ್ ವರ್ ಏಬಲ್ ಟು ಐಡೆಂಟಿಫೈ ಡಿಸ್ಟೆನ್ಸ್ ಬಿಟ್ವೀನ್. ಆ ಕಡೆ ಹೋಗೋಣ ನಾವೀಗ. ಡಿಸ್ಟೆನ್ಸ್ ಬಿಟ್ವೀನ್ ಮೂನ್, ಸನ್, ಆ ಥರ. ಈಗ ಅದು ಎಸ್ಟಿಮೇಷನ್
ನೋಡಿ, ಈ ಥರ ನಿಮ್ಮ ನೋಟ್ಸ್ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವರು ಬುಕ್ನ NCERT ಬುಕ್ನಲ್ಲಿ. ಎಸ್ಟಿಮೇಷನ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್ ಆರ್ ಸ್ಟಾರ್ ಆ್ಯಂಡ್ ಅರ್ತ್. ಮೂನ್ ಹೇಳ್ಬೋದು, ಸ್ಟಾರ್ ಆ್ಯಂಡ್ ಅರ್ತ್ ಆರ್ ಪ್ಲ್ಯಾನೆಟ್ ಆ್ಯಂಡ್ ಅರ್ತ್. ಈ ಥರ ನೀವೇನು ಬೇಕಾದ್ರೂ ಹೇಳ್ಬೋದು, ರೈಟ್. ನಿಮಗಲ್ಲಿ ಸ್ಟಾರ್ ಆ್ಯಂಡ್ ಅರ್ತ್ ಅಂತ ಇದೆ ನೋಟ್ಸ್ನಲ್ಲಿ, ಮೂನ್ ಆ್ಯಂಡ್ ಅರ್ತ್ ಅಂತ ಬೇಕಾದ್ರೂ ಅಂದ್ಕೊಳ್ಳಿ, ಪ್ಲ್ಯಾನೆಟ್ ಆ್ಯಂಡ್ ಅರ್ತ್ ಅಂತ ಬರ್ಕೊಳ್ಳಿ, ಸ್ಟಾರ್ ಆ್ಯಂಡ್ ಅರ್ತ್ ಅಂತ ಅಂದ್ಕೊಳ್ಳಿ. ಅದಕ್ಕೆ ನೀವೇನು ಮಾಡಬೇಕು? ವೆರಿ ಸಿಂಪಲ್. ಡಿಸ್ಟೆಂಟ್ ಸ್ಕೈನಲ್ಲಿ, ನೈಟ್ ಸ್ಕೈನಲ್ಲಿ ಯು ಸಿ ಸ್ಟಾರ್ ಹಿಯರ್. ನೋಡಿ, ಸ್ಟಾರ್ ಇಲ್ಲಿದೆ, ದಿಸ್ ಇಸ್ ದಿ ಸ್ಟಾರ್, ಪೊಸಿಷನ್ ಆಫ್ ಸ್ಟಾರ್. ಈ ಸ್ಟಾರ್ನ ನಾನು ಎಸ್ ಅಂತ ಮಾರ್ಕ್ ಮಾಡ್ಕೊಳ್ತೀನಿ. ನೀವು ಆನ್ ದಿ ಸರ್ಫೇಸ್ ಆಫ್ ಅರ್ತ್ ಇಲ್ಲಿದ್ದೀರಾ, ದೊಡ್ಡ ಅರ್ತ್ ಮೇಲೆ ಇಲ್ಲಿ ಕೂತಿದ್ದೀರಾ. ನೀವು ಇಲ್ಲಿ ಕೂತ್ಕೊಂಡು ನೇರ ಸ್ಟಾರ್ನ ಅಬ್ಸರ್ವ್ ಮಾಡ್ತೀರಾ ಯೂಸಿಂಗ್ ಯುವರ್ ಟೆಲಿಸ್ಕೋಪ್. ಟೆಲಿಸ್ಕೋಪ್, ದೂರದರ್ಶಕ. ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ದೂರದರ್ಶಕ ಟೆಲಿಸ್ಕೋಪ್ ಯೂಸ್ ಮಾಡಿ ಹಿಂಗೆ ನೋಡ್ತೀರಾ. ನೋಡಿಬಿಟ್ಟು ನೆಕ್ಸ್ಟು ಇನ್ನೊಂದು ಜಾಗ ಇದ್ದು ಬರ್ತೀರಾ. ಇನ್ನೊಂದು ಜಾಗ ಅಂದರೆ ಏನಿಲ್ಲ, ಇಲ್ಲಿ ಅಬ್ಸರ್ವೇಟ್ರಿನೇ ಇರುತ್ತೆ. ಅಬ್ಸರ್ವೇಟ್ರಿನಲ್ಲಿ ಸ್ಕೇಲು ಇರುತ್ತೆ. ನೀವು ಮೂವ್ ಆಗುವಾಗ ಫಸ್ಟ್ ಈ ಪೊಸಿಷನಲ್ಲಿ ಕೂತ್ಕೊಂಡು ಸ್ಟಾರ್ ನೋಡ್ತೀರಾ. ಆಮೇಲೆ ಟೆಲಿಸ್ಕೋಪ್ನಾಗ ಮೂವ್ ಮಾಡ್ಕೊಂಡು ಈ ಕಡೆ ಪೊಸಿಷನಿಗೆ ಬರ್ತೀರಾ. ಎಷ್ಟು ಆ್ಯಂಗಲ್ ಟರ್ನ್ ಆಯಿತು ಅಂಥೇಳಿ ಮೆಷರ್ ಮಾಡಲಿಕ್ಕಲ್ಲಿ ಟೆಲಿಸ್ಕೋಪಲ್ಲಿ ಒಂದು ಸ್ಕೇಲ್ ಇರುತ್ತೆ, ಫಿಕ್ಸ್ ಮಾಡಿರುತ್ತೆ. ಇವೆಲ್ಲ ಮಾಡ್ಕೋಬೋದು ಅರ್ತ್ ಮೇಲೆ ಕೂತ್ಕೊಂಡು. ಹಾಗಾಗಿ ಇಲ್ಲಿ ನೋಡಿದವನು ಇಲ್ಲಿಗೆ ಎದ್ದು ಬರ್ತಾನೆ. ಎದ್ದು ಬಂದಾಗ ಅವನಿಗೆ ಸ್ಟಾರು, ಅದೇ ಸ್ಟಾರ್ ಈ ಡೈರೆಕ್ಷನಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾದರೆ ಆ ಎರಡೂ ಡೈರೆಕ್ಷನ್ಸ್ ಮಧ್ಯೆ ಎಷ್ಟು ಆ್ಯಂಗಲ್ ಫಾರ್ಮ್ ಆಗಿದೆ ಅಂತ ನಾವು ಮೆಷರ್ ಮಾಡ್ಬೋದು. ಆ್ಯಂಡ್ ದಿ ಡಿಸ್ಟೆನ್ಸ್ ಬಿಟ್ವೀನ್ ಸ್ಟಾರ್ ಆ್ಯಂಡ್ ಅರ್ತ್ ತುಂಬ ದೂರ ಏನು ಹೋಗಿಲ್ಲ ನೀವು. ಹಾಗಾಗಿ ಇಲ್ಲಿಂದ ಇಲ್ಲಿಗೆ ಒಂದೇ ಡಿಸ್ಟೆನ್ಸ್ ಇರುತ್ತೆ. ಲೆಟ್ಸ್ ಡಿನೋಟ್ ದಟ್ ಬೈ ಡಿ, ಡಿಸ್ಟೆನ್ಸ್ ಬಿಟ್ವೀನ್ ದಿ ಸ್ಟಾರ್ ಆ್ಯಂಡ್ ಅರ್ತ್. ಆ್ಯಂಡ್ ನೀವು ಎರಡು ಪೊಸಿಷನ್ಸ್ ಚೂಸ್ ಮಾಡಿದ್ರಲ್ಲ, ನಿಮ್ಮ ಮಧ್ಯೆ ಇರೋ ಡಿಸ್ಟೆನ್ಸು ಬೇಸಿಸ್ಸು. ನಿಮ್ಮ ಐ ಮಧ್ಯೆ ಇದ್ದಿದ್ದು, ಈಗ ನೀವು ಎದ್ದೋದ್ರಲ್ಲ, ಫಸ್ಟ್ ಪೊಸಿಷನ್ ಇದು P1, ಇದು ಸೆಕೆಂಡ್ ಪೊಸಿಷನ್, ಅವುಗಳ ಮಧ್ಯೆ ಗ್ಯಾಪು B. ಅದನ್ನು ನಾವು ಇಲ್ಲಿ ಮೆಷರ್ ಮಾಡ್ಕೋಬೋದು. ಆ್ಯಂಗಲ್ ಮೆಷರ್ ಮಾಡ್ಬೋದು, ನೀವು ಎಲ್ಲಿಂದ ಎಲ್ಲಿಗೆ ಬಂದ್ರಿ ಅನ್ನೋ ಡಿಸ್ಟೆನ್ಸು ಮೆಷರ್ ಮಾಡ್ಕೋಬೋದು. ಹಾಗಾಗಿ ಬೈ ಯೂಸಿಂಗ್ S = R θ ಡೆಫಿನಿಷನ್, ಯೂಸಿಂಗ್ S = R θ, ಹಿಯರ್ ಆನ್ ಆರ್ ಡಿಸ್ಕಷನ್ S is B, basis, and R distance between the earth and star, that is D, and the angle. You can estimate the distance by using the formula B/θ. ಥೀಟಾನ ರೇಡಿಯನ್ನ ನಾವು ಮೆಷರ್ ಮಾಡಿ ರೇಡಿಯನ್ನಲ್ಲಿ ಹಾಕ್ಕೊಂಡ್ರೆ ವ್ಯಾಲ್ಯೂನ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಸೊ ದಿಸ್ ಡಿಸ್ಟೆನ್ಸ್ ವಿಚ್ ಹ್ಯಾಸ್ ಬೀನ್ ಎಸ್ಟಿಮೇಟೆಡ್ ಬಿಟ್ವೀನ್ ಸ್ಟಾರ್ಸ್ ಆ್ಯಂಡ್ ಅರ್ತ್, ಡಿಫ್ರೆಂಟ್ ಸ್ಟಾರ್ಸ್ ಆ್ಯಂಡ್ ಅರ್ತ್, ಕ್ವೈಟ್ ಅ ಲಾಂಗ್ ಬಿಫೋರ್, ವಾಸ್ 300-400 years. ಅದು ಈಗಲೂ ಮ್ಯಾಚ್ ಆಗುತ್ತೆ. ಇವತ್ತಿನ ಟೆಕ್ನಾಲಜಿಕಲ್ ಏಜ್ನಲ್ಲಿ ಮೆಷರ್ ಮಾಡೋ ಕ್ಯಾಲ್ಕುಲೇಷನ್ಸ್ಗೂ ಈ ಸಿಂಪಲ್ ಮೆಥಡ್ಗೂ ಮ್ಯಾಚ್ ಆಗುತ್ತೆ ನೋಡಿ. ವೆರಿ ಯೂಸ್ಫುಲ್ ಮೆಥಡ್. ಆ್ಯಂಡ್ ಡಿಸ್ಟೆನ್ಸ್ ಬಿಟ್ವೀನ್ ಅ ಡಿಸ್ಟೆಂಟ್ ಹಿಲ್ ಆ್ಯಂಡ್ ಅವರ್ ಪ್ಲೇಸ್ ಮೆಷರ್ ಮಾಡ್ಬೋದು ಬೈ ಯೂಸಿಂಗ್ ಟೆಲಿಸ್ಕೋಪ್. ಚಾಮುಂಡಿ ಹಿಲ್ ಎಲ್ಲೋ ಮೈಸೂರಲ್ಲಿದೆ, ಒಂದು 50 kilometers. ಅಲ್ಲೊಂದು ಪೋಲ್ ಮೇಲೆ ನಾವು ಏನೋ ಒಂದು ಅಬ್ಸರ್ವೇಷನ್ಗೆ ಪಾಯಿಂಟ್ ಇಟ್ಕೊಂಡು ಇಲ್ಲಿಂದ ಈ ಪ್ಯಾರಲಾಕ್ಸ್ ಮೆಥಡನ್ನ ಯೂಸ್ ಮಾಡಿ ಯು ಕ್ಯಾನ್ ಎಸ್ಟಿಮೇಟ್ ಏರಿಯಲ್ ಡಿಸ್ಟೆನ್ಸ್. ರಿಯಲ್ ಆಗಿ ಏರ್ನಲ್ಲಿ ಎಷ್ಟು ದೂರ ಇದೆ ಅದು ಹಿಲ್ಲು, ಹೀಗೆ ನಾವು ಎಸ್ಟಿಮೇಟ್ ಮಾಡ್ಬೋದು. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಮೆಥಡ್ ಟು ಎಸ್ಟಿಮೇಟ್ ಲಾರ್ಜ್ ಡಿಸ್ಟೆನ್ಸಸ್, ದಟ್ ಈಸ್ ಪ್ಯಾರಲಾಕ್ಸ್ ಮೆಥಡ್. ಹಾಗಾದರೆ ಮಕ್ಕಳೇ, ನೀವು ಲರ್ನ್ ದೀಸ್ ಥಿಂಗ್ಸ್. ವಾಟ್ ಡಿ ಮೀನ್ ಬೈ ಪ್ಯಾರಲಾಕ್ಸ್? ವಾಟ್ ಈಸ್ ಬೇಸಿಸ್? ವಾಟ್ ಈಸ್ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್? ಆ್ಯಂಡ್ ದಿ ಎಸ್ಟಿಮೇಷನ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್. ಇದರ ಜೊತೆಗೆ ಈಗ ನೀವು ಒಂದು ಸರಿ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಅ ಪ್ಲ್ಯಾನೆಟ್, ಸ್ಯಾಟಲೈಟ್ ಕಂಡುಹಿಡ್ಕೊಂಡ್ರೆ ಅದರದ್ದು ಸೈಜು ಎಸ್ಟಿಮೇಟ್ ಮಾಡ್ಕೋಬೋದು. ಸೈಜ್, ದಿ ಮೋಸ್ಟ್ ಫೆಮಿಲಿಯರ್ ಸ್ಯಾಟಲೈಟ್ ನಮಗೆ ಮೂನ್, ರೈಟ್? ಮೂನ್ ವೆರಿ ಫೆಮಿಲಿಯರ್ ಆಬ್ಜೆಕ್ಟ್. ದಟ್ಸ್ ವೈ ಎಸ್ಟಿಮೇಷನ್ ಆಫ್ ಮೂನ್ ಡಯಾಮೀಟರ್ ಹೇಗೆ, ಅದೊಂದು ಟಾಪಿಕ್ ನಿಮಗೆ ಸಿಲೆಬಸ್ಸಲ್ಲಿ ಕವರ್ ಮಾಡಿದೆ. ಎಸ್ಟಿಮೇಷನ್ ಆಫ್ ಡಯಾಮೀಟರ್ ಆಫ್ ಮೂನ್, ಅದನ್ನು ಇಟ್ಟಿದ್ದಾರೆ ನೋಡಿ ಸಿಲೆಬಸ್ನಲ್ಲಿ. ಇದರಲ್ಲಿ ಏನು ಹೇಳ್ತಾರೆ ಎಸ್ಟಿಮೇಷನ್ ಡಯಾಮೀಟರ್ ಆಫ್ ಮೂನ್ನಲ್ಲಿ? ಈಗ ನಾನು ಪ್ಯಾರಲಾಕ್ಸ್ ಮೆಥಡ್ ಯೂಸ್ ಮಾಡಿ ನೋಡಿ, ಮೂನ್ ಹೀಗಿದೆ, ಈ ಮೂನ್ದು ಈ ಪೊಸಿಷನ್ನಿಗೆ ಫೋಕಸ್ ಮಾಡಿ ಇಲ್ಲಿಂದ ಫೋಕಸ್ ಮಾಡಿ ನಾನು ಈ ಡಿಸ್ಟೆನ್ಸ್ನ ಬೇಸಿಸ್ B ಅಂತ ಇಟ್ಕೊಂಡು, ಈ ಡಿಸ್ಟೆನ್ಸ್ನ D ಅಂತ ಇಟ್ಕೊಂಡು ಈ ಆ್ಯಂಗಲ್ ಮೆಷರ್ ಮಾಡಿ ಎಸ್ಟಿಮೇಟೆಡ್ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್ ಇದು ಈ ಕಡೆ, ಇಲ್ಲಿ ಅರ್ತು, ಇಲ್ಲಿ ಮೂನು ಎಸ್ಟಿಮೇಟ್ ಮಾಡಿಕೊಂಡೆ. ಆ ಡಿಸ್ಟೆನ್ಸ್ನ ಯೂಸ್ ಮಾಡಿ
ಐ ಕ್ಯಾನ್ ಎಸ್ಟಿಮೇಟ್ ಡಯಾಮೀಟರ್ ಆಫ್ ಮೂನ್. ಹೇಗೆ ನೋಡಿ, ಫಸ್ಟು ಮೂನ್ನ ಇಲ್ಲಿ ಫೋಕಸ್ ಮಾಡ್ತೀನಿ, ಆಮೇಲೆ ಮೂನ್ನ ಇಲ್ಲಿ ಫೋಕಸ್ ಮಾಡ್ತೀನಿ. ದಿಸ್ ಈಸ್ ಮೈ ಫಸ್ಟ್ ಪೊಸಿಷನ್ P1, ದಿಸ್ ಇಸ್ ಮೈ ಸೆಕೆಂಡ್ ಪೊಸಿಷನ್ P2 ಆನ್ ಮೂನ್. ಲೈಕ್ ನೋಡಿ, ಈಗ ನೆಕ್ಸ್ಟು 2 ಡೇಸ್ ನಂತರ ಅಂದರೆ 31ಗೆ, ದಿಸ್ ಮಂತ್ 31 ಬ್ಲೂ ಮೂನ್ ಅಂತ ತುಂಬ ದೊಡ್ಡ ಮೂನ್ ಕಾಣಿಸುತ್ತೆ. ಆ ಥರ ಸನ್ನಿವೇಶಗಳಲ್ಲಿ ಸೈಂಟಿಸ್ಟ್ಗಳು ಏನು ಮಾಡಿರ್ತಾರೆ, ಟೆಲಿಸ್ಕೋಪ್ನ ಯೂಸ್ ಮಾಡಿ, ನೋಡಿ ಇಲ್ಲಿ ನೀವು ಇಲ್ಲಿದ್ದೀರಾ ಈಗ ಅರ್ತ್ ಮೇಲೆ, ಇದು ಅರ್ತ್ ಮೇಲೆ ಕೂತ್ಕೊಂಡಿದ್ದೀರಾ. ಇಲ್ಲಿ ಟೆಲಿಸ್ಕೋಪ್ನ ಯೂಸ್ ಮಾಡಿ ನೀವೇನು ಮಾಡ್ತೀರಾ, ಟೆಲಿಸ್ಕೋಪ್ ಇದು ನೋಡ್ತಾ ಕೂತೀರಾ, ಇಲ್ಲಿ ಯೂಸ್ ಮಾಡಿ ನೀವು ಇದ್ರ ಮೇಲೆ ಫೋಕಸ್ ಮಾಡಿರ್ತೀರ. ನೆಕ್ಸ್ಟ್ ಅದೇ ಟೆಲಿಸ್ಕೋಪ್ನ ಈ ಕಡೆ ತಿರುಗಿಸ್ಕೊಂಡು ಇಲ್ಲಿ ಫೋಕಸ್ ಮಾಡ್ತೀರಾ. ನೀವು ಹಿಂಗೆ ನೋಡ್ತಾ ಇದ್ದೀರಾ, ಫಸ್ಟ್ ಟೆಲಿಸ್ಕೋಪ್ನಲ್ಲಿ ಹಿಂಗೆ ನೋಡ್ತಾ ಇದ್ದೀರಾ, ಇದು ಟೆಲಿಸ್ಕೋಪ್ ರೈಟ್. ಆ ಟೆಲಿಸ್ಕೋಪ್ಲಿ ಈಗ ನೋಡ್ತಾ ಇದ್ದೀರಾ, ಮುಂದೆ ಒಂದು ಎಡ್ಜಿ ಫೋಕಸ್ ಆಗಿದೆ. ಕ್ರಿಕೆಟ್ ಮ್ಯಾಚ್ ನೋಡುವಾಗ ಕ್ಯಾಮ್ರಾ ಫೋಕಸ್ ಮಾಡ್ತಾರೆ ನೋಡಿ, ಆಮೇಲೆ ಟೆಲಿಸ್ಕೋಪ್ ತುಂಬ ಪವರ್ಫುಲ್ ಆಗಿರ್ತವೆ. ಆಮೇಲೆ ನೋಡಿ ಹಿಂಗೆ ಕ್ಯಾಮ್ರಾಗಳು, ಇದು ಟೆಲಿಸ್ಕೋಪು, ಒಂದು ಲೆನ್ಸ್ ಇರುತ್ತೆ ಡಿಸ್ಟೆಂಟ್ ಆಬ್ಜೆಕ್ಟ್ ನೋಡೋದು. ಆಮೇಲೆ ನೆಕ್ಸ್ಟ್ ಹಿಂಗೆ ಟರ್ನ್ ಮಾಡ್ತೀರಾ, ಎಷ್ಟು ಟರ್ನ್ ಮಾಡ್ತೀರಾ ಮೆಷರ್ ಮಾಡಲಿಕ್ಕೆ ಆ್ಯಂಗಲ್ ಇರುತ್ತೆ. ವಿ ಹ್ಯಾವ್ ಯೂಸ್ ಟೆಲಿಸ್ಕೋಪ್ಸ್, ನೀವು ಮುಂದೆ ಯೂಸ್ ಮಾಡ್ತೀರಾ. ಹಾಗಾಗಿ ಇಲ್ಲಿ ಈ ಆ್ಯಂಗಲ್ ಗೊತ್ತಾಗುತ್ತೆ. ದಿಸ್ ಈಸ್ ಆ್ಯಂಗಲ್ ಥೀಟಾ, ದಟ್ ಈಸ್ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್. ದಿಸ್ ಆರ್ 2 ಪೊಸಿಷನ್ಸ್ P1 P2. ನೋಡಿ ಇದು ಡಯಾಮೀಟರ್, ಡಯಾಮೀಟರ್ ಅಲ್ವಾ, ಡಯಾಮೀಟರ್ ಕನ್ನಡದಲ್ಲಿ ಏನೋ ಮರ್ತೋಯ್ತು ನೋಡಿ, ಡಯಾಮೀಟರ್ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ರೇಡಿಯಸ್ಸು ಡಯಾಮೀಟರ್. ಈಗ ನೀವು ಇದನ್ನು ಬೇಸಿಸ್ ಅಂತ ಇಟ್ಕೊಂಡ್ರಿ ರೈಟ್. ಎಸ್ ಸಿಂಪಲ್ ರೇಡಿಯನ್ ಡೆಫಿನೇಷನು ಇದೆ. ಎಸ್ಸು ಆರ್ಕ್ ಲೆಂತು, ಇದು ಡಿ ರೇಡಿಯಸ್ಸು, ಇದು ಡಯಾಮೀಟರ್. ಹಾಗಾಗಿ ಯೂಸಿಂಗ್ ದಿ ಡೆಫಿನೇಷನ್ ಆಫ್ ರೇಡಿಯನ್, ಡೆಫಿನೇಷನ್ ಆಫ್ ರೇಡಿಯನ್ ಅಂತ ನಾನು ಹೇಳ್ತಿದ್ದ ಹಾಗೇ ತಕ್ಷಣ ನಿಮ್ಮ ತಲೆ ಒಳಗಡೆ ಈ ಥರ ವಿಷಯಗಳು ಬರಬೇಕು. ಹೇಗೆ S = r θ. ಇದು ಬರೀತಿದ್ದ ಹಾಗೆ ಹಿಂಗೆ ಯೋಚನೆ ಮಾಡಬೇಕು. ಅಂದರೆ ಇಲ್ಲೊಂದು ಸರ್ಕಲ್ ಅಂತ ಇದೆ, ಆ ಸರ್ಕಲ್ದು ಸೆಂಟ್ರು ಇದು. ಇಲ್ಲೊಂದು ಸಣ್ಣ ಪೋರ್ಷನ್ ತೊಗೊಳ್ತೀನಿ, ದಟ್ ಈಸ್ ಆರ್ಕ್ ಲೆಂತ್ ಎಸ್. ಆರ್ಕ್ ಲೆಂತ್ ಎಸ್ ಮೇಕ್ಸ್ ಅನ್ ಆ್ಯಂಗಲ್ ಥೀಟಾ ಅಟ್ ದಿ ಸೆಂಟರ್. ಆ ರೇಡಿಯಸ್ಸು ಆರ್ಕ್ ಲೆಂತು ಥೀಟಾಗೆ ರಿಲೇಷನಿಗೆ ಬರೀಬೋದು. ಆ ಥರದ ಸನ್ನಿವೇಶ ಇಲ್ಲಿದೆ ನೋಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬುಕ್ನಲ್ಲಿ, ನಿಮ್ಮ NCERT ಬುಕ್ನಲ್ಲಿ. ಆ ಸೇಮ್ ಸಿಚುವೇಶನ್ ಇಲ್ಲಿದೆ. ಈ ಕೇಸ್ನಲ್ಲಿ ಎಸ್ ಪ್ಲೇಸ್ನಲ್ಲಿ ಡಿ ಬರೀತೀರಾ, ಡಯಾಮೀಟರ್ ಆಫ್ ಮೂನ್. ಆ್ಯಂಡ್ ಆರ್ ಪ್ಲೇಸ್ನಲ್ಲಿ ನೀವು ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್ ಬರೀತೀರಾ, ದಟ್ ಈಸ್ ಸ್ಮಾಲ್ ಡಿ. ಆ್ಯಂಡ್ ಆ್ಯಂಗಲ್ ಥೀಟಾ ಬೈ ಮೆಷರಿಂಗ್ ಡಿ ಆ್ಯಂಡ್ ಥೀಟಾ. ಡಿ ಆಲ್ರೆಡಿ ಅಲ್ಲಿ ಮೆಷರ್ ಮಾಡಿದ್ರಲ್ಲ ನೀವು, ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್, ಅರ್ತ್ ಆ್ಯಂಡ್ ಮೂನ್, ಅರ್ತ್ ಆ್ಯಂಡ್ ಪ್ಲ್ಯಾನೆಟ್ ಅಂತ ಹೇಳಿದ್ನಲ್ಲ, ಆ ಥರ ನೀವು ಮೆಷರ್ ಮಾಡಿ ಆ ಡಿ ಯೂಸ್ ಮಾಡಿ, ಆ್ಯಂಗಲ್ ಯೂಸ್ ಮಾಡಿ ಯು ಕ್ಯಾನ್ ಎಸ್ಟಿಮೇಟ್ ಡಯಾಮೀಟರ್ ಆಫ್ ಮೂನ್. ದಟ್ಸ್ ಹೌ ಫಸ್ಟ್ ಆಫ್ ಆಲ್ ದಿ ಪೀಪಲ್ ಎಸ್ಟಿಮೇಟೆಡ್ ದಿ ಸೈಜ್ ಆಫ್ ಮೂನ್ ರೈಟ್. ಇದೆಲ್ಲ ಶುರುವಾಗಿದ್ದು ಸಿಸ್ಟಮ್ಯಾಟಿಕ್ ಆಗಿ ಪ್ರಾಬ್ಲಿ 16th century 600 ನಂತರ, ಅಂದರೆ ಅರೌಂಡ್ 1600-1605 ಫಸ್ಟ್ ವರ್ಕಿಂಗ್ ಟೆಲಿಸ್ಕೋಪ್ ಡೆವಲಪ್ ಮಾಡ್ತಾರೆ. ಆಮೇಲೆ ಈ ಥರದ್ದೆಲ್ಲ ಒಂದು ಮೊಮೆಂಟಮ್ ಪಡ್ಕೊಳ್ಳುತ್ತೆ, ಫಾಸ್ಟಾಗಿ ಸೈನ್ಸ್ ಡೆವಲಪ್ ಆಗಿ ಶುರುವಾಗುತ್ತೆ. ಹೀಗೆ ಇದೆಲ್ಲ ನೋಡಿ, ಈ ಥರದ ಬ್ಯಾಕ್ಗ್ರೌಂಡ್ ನಿಮ್ಮಲ್ಲಿ ಒಂದು ಇಂಟ್ರೆಸ್ಟ್ನ ಕ್ರಿಯೇಟ್ ಮಾಡಲಿಕ್ಕಾಗಿ ಅವರು ಈ ಥರ ಟಾಪಿಕ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದು ಒಂದು ಭಾಗ. ನಿಮಗೆ CET ನೀಟ್ನಲ್ಲಿ ತುಂಬ ಕವರ್ ಆಗಿರುತ್ತೆ ಇದು. ಯಾಕಂದರೆ ಈ ರಿಲೇಷನ್ ಇದೆಯಲ್ಲ, ಇದನ್ನ ಯೂಸ್ ಮಾಡಿ ಇದನ್ನೇ ಬೇರೆ ಸಿಚುವೇಷನ್ಸ್ಗೆ ಅಪ್ಲೈ ಮಾಡಿ ಸಾಲ್ವ್ ಮಾಡಿರ್ತಾರೆ. ಒಂದು ಸಿಂಪಲ್ ರಿಲೇಷನ್ S = r θ. ನೋಡಿ ನಿಮ್ಮ ನೋಟ್ಸ್ ಓದಿ ನೋಡಿ, ಅಲ್ಲಿ ಆ್ಯಂಗಲ್ ಕನ್ವರ್ಷನ್ಸ್ ಇದೆ. ಆ್ಯಂಗಲ್ ಕನ್ವರ್ಷನ್ಸ್ ತೋರಿಸಿ ನಾನು. ಒನ್ ರೊಟೇಷನ್ ಈಸ್ 360 degree. 360 divided equally into 360 parts. One part is 1 degree. 1 degree further divided into 60 parts, each equal to minute. That is further divided into 60 parts, each equal to second. ಅವರ್ಲಿ ಹೇಳ್ತೀವಲ್ಲ, ಅವರ್, ಮಿನಿಟ್, ಸೆಕೆಂಡ್, ಆ ಥರ ಡಿಗ್ರಿ, ಮಿನಿಟ್, ಸೆಕೆಂಡ್, ಆ ಥರ ರೇಡಿಯನ್, ಅವುಗಳ ಕನ್ವರ್ಷನ್ನು ಅವೆಲ್ಲ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಆ ಥರದ್ದು ಪ್ರಾಬ್ಲಮ್ಸ್ಗಳನ್ನು ಆಲ್ರೆಡಿ NCERT ಬುಕ್ನಲ್ಲಿ ಲಾಸ್ಟಿಗೆ ಕೊಟ್ಟಿರೋದು ನೋಡಿ. ಆ ಥರದ್ದೇ ಸೇಮ್ ಕ್ವೆಶನ್ಸು ನಾವು CET ನೀಟ್ನಲ್ಲಿ ಹಾಕಿ ಸಾಲ್ವ್ ಮಾಡಿಸ್ತೀವಿ. ಅವೆಲ್ಲ ಕವರ್ ಮಾಡ್ಕೊಂಡು ನೀವು ಮುಂದೆ ರೆಡಿ ಆಗಬೇಕು ಎಕ್ಸಾಮಿಗೆ. ಹಾಗಾಗಿ ಇವೆಲ್ಲ ನೋಡ್ಕೊಂಡಿರಬೇಕು. ಅದು ಒಂದು ಭಾಗ. ಈಗ ಹಾಗಾದರೆ ವಾಟ್ ಡಿಡ್ ಐ ಡಿಸ್ಕಸ್ ವಿತ್ ಯು? ನಾನು ಒಂದು ಪಾಯಿಂಟು, ಮೆಷರ್ಮೆಂಟ್ ಆಫ್ ಲೆಂತ್ ಅಂದರೆ ಗೊತ್ತು ನಿಮಗೆ, ಕಲ್ತಿದ್ದೀರ. ಲೆಂತ್, ಉದ್ದ ಮೆಷರ್ ಮಾಡಲಿಕ್ಕೆ ಡಿಫ್ರೆಂಟ್ ಯೂನಿಟ್ಸ್ ಇದೆ ಗೊತ್ತು ನಿಮಗೆ, ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್ ಎಟ್ಸೆಟ್ರಾ. ಅದರಲ್ಲಿ ಮೀಟರ್ ಇಸ್ SI ಯೂನಿಟ್ ಅಂತಲೂ ಗೊತ್ತು. ಅದನ್ನು ಡಿಫೈನ್ ಮಾಡಿದ್ದು ಹೆಂಗಪ್ಪ ಅಂದರೆ, ಲೈಟ್ ಸ್ಪೀಡ್ ಎಷ್ಟು, ನಿಯರ್ಲಿ 3 lakhs km/s. ಅದನ್ನು ಕನ್ಫರ್ಮಾಗಿ ಕಂಡುಹಿಡಿದ ನಂತರದಲ್ಲಿ, ಆ್ಯಂಡ್ ಸ್ಪೀಡ್ ಆಫ್ ಲೈಟ್ ಈಸ್ ಯೂನಿವರ್ಸಲ್ ಕಾನ್ಸ್ಟೆಂಟ್, ಪಕ್ಕ ಅಷ್ಟೇ ಇರುತ್ತೆ ಅಂತ ಗೊತ್ತಾದ ಮೇಲೆ, ವೆರಿ ಆ್ಯಕ್ಯುರೇಟ್ ವ್ಯಾಲ್ಯೂ ಅಂತ ಗೊತ್ತಾದ ಮೇಲೆ,
1 ಸೆಕೆಂಡಿಗೆ ಅಷ್ಟು ದೂರ ಹೋಗೋದಾದರೆ 3 लाख ಕಿಲೋಮೀಟರ್. ಹಾಗಾದರೆ 1 ಮೀಟರ್ಗೆ ಎಷ್ಟು ಟೈಮ್ ತೊಗೊಳುತ್ತೆ? 1/c. ಸಿ ಸ್ಮಾಲ್ ಸಿ ಬರೆದ್ರೆ ನೀವು ಸ್ಪೀಡ್ ಆಫ್ ಲೈಟ್ ಅನ್ಕೋಬೇಕು. ವಾಟ್ ಇಸ್ ಸಿ? ಸ್ಪೀಡ್ ಆಫ್ ಲೈಟ್. ದಟ್ ಇಸ್ ನಿಯರ್ಲಿ 3 lakh. ಎಕ್ಸಾಕ್ಟ್ ವ್ಯಾಲ್ಯೂ 2.9979245 10⁸ ಮೀಟರ್ ಪರ್ ಸೆಕೆಂಡ್. ಅದನ್ನು 1 ಮಾಡಿದ್ರೆ ಎಷ್ಟು ಟೈಮ್ ಸಿಗುತ್ತೋ ಆ ಟೈಮ್ನಲ್ಲಿ ಕವರ್ ಮಾಡೋ ಡಿಸ್ಟೆನ್ಸೇ 1 ಮೀಟ್ರ್ ಅಂತ ಇಟ್ಕೊಂಡಿದ್ದೀವಿ. ಅದನ್ನು ಲ್ಯಾಬ್ನಲ್ಲಿ ಎಕ್ಸಾಕ್ಟಾಗಿ ಆ್ಯಕ್ಯುರೇಟಾಗಿ ಕರಾರುವಕ್ಕಾಗಿ ಮೆಷರ್ ಮಾಡಿ ಒಂದು ಲೆಂತ್ ಇಟ್ಕೊಂಡಿದ್ದಾರೆ ಮೀಟ್ರ್ ಅಂತ. ಎಲ್ಲಿ? ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೆಯ್ಟ್ಸ್ ಆ್ಯಂಡ್ ಮೆಷರ್ಸ್ ಪ್ಯಾರಿಸ್ನಲ್ಲಿ. ಅದರ ಜೆರಾಕ್ಸ್ ಕಾಪಿ ರೆಪ್ಲಿಕಾನ ಎಲ್ಲ ಕಂಟ್ರಿಗೂ ಕೊಟ್ಟಿರ್ತಾರೆ. ಆ ಕಂಟ್ರಿಗಳು ಅದನ್ನ ಮೇಂಟೈನ್ ಮಾಡಿಕೊಂಡು ಎಲ್ಲ ಕಡೆ ಅದೇ ಡಿಸ್ಟೆನ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ವ್ಯವಸ್ಥೆ ನಡೀತಾ ಇರೋದು. ಇದರಲ್ಲಿ ಲಾರ್ಜ್ ಡಿಸ್ಟೆನ್ಸ್ ಮೆಷರ್ ಮಾಡಲಿಕ್ಕೆ ಬೇರೆ ಬೇರೆ ಮೆಥಡ್ಸ್ ಯೂಸ್ ಮಾಡೋದು. ಬರೀ ಮೀಟ್ರ್ ತೊಗೊಂಡು ಮಾಡೋಕ್ಕಾಗಲ್ಲ. ಯಾಕಂದರೆ ಮೀಟ್ರೇ ತೊಗೊಂಡು ನಾವು ಲೆಕ್ಕ ಹಾಕಾಗುತ್ತಾ? ಡಿಸ್ಟೆನ್ಸ್ ಬಿಟ್ಟು ಮೂನ್ ಅಲ್ಲಿ ನಡ್ಕೊಂಡು ಹೋಗೋಕ್ಕಾಗತ್ತಾ? ಮೂನ್ಗೆ ಆಗೋದಿಲ್ಲ. ಹಾಗಾಗಿ ನಾವು ಎಲ್ಲಿ ನಿಜವಾಗ್ಲೂ ಹೋಗೋಕ್ಕಾಗೋದಿಲ್ವೋ, ನೇರ ಮೆಷರ್ ಮಾಡೋಕ್ಕಾಗೋದಿಲ್ವೋ ಆ ಡಿಸ್ಟೆನ್ಸಸ್ಗಳಿಗೆ ಇಂಡೈರೆಕ್ಟ್ ಟೆಕ್ನಿಕ್ನ ಯೂಸ್ ಮಾಡ್ತಾರೆ. ಆ ಇಂಡೈರೆಕ್ಟ್ ಟೆಕ್ನಿಕ್ಸ್ಗಳಲ್ಲಿ ಒಂದು ವೆರಿ ಪಾಪ್ಯುಲರ್, ಅದು ಲಾರ್ಜ್ ಡಿಸ್ಟೆನ್ಸ್ಗೆ ಅಪ್ಲೈ ಮಾಡುವಂಥದ್ದು ಪ್ಯಾರಲಾಕ್ಸ್ ಮೆಥಡ್. ಅಂದರೆ ನೀವು ಒಂದು ಆಬ್ಜೆಕ್ಟ್ನ ಇಲ್ಲಿಂದ ನಿಂತ್ಕೊಂಡು ಒಂದು ಐನಲ್ಲಿ ನೋಡೋದು, ಒಂದು ಡೈರೆಕ್ಷನಲ್ಲಿ ಕಾಣಿಸುತ್ತೆ. ಇನ್ನೊಂದು ಐನಲ್ಲಿ ನೋಡೋದು ಇನ್ನೊಂದು ಡೈರೆಕ್ಷನಲ್ಲಿ ಕಾಣಿಸುತ್ತದೆ. ಆ ಎರಡೂ ಡೈರೆಕ್ಷನ್ಸ್ ಮಧ್ಯೆ ಇರೋ ಆ್ಯಂಗಲ್ನ ನಾವು ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್ ಅಂತ ಬರ್ಕೊಳ್ತೀವಿ. ರೈಟ್? ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್. ಆಮೇಲೆ ರೇಡಿಯನ್ ಡೆಫಿನೇಷನ್ನ ಯೂಸ್ ಮಾಡಿ S = r θ, B = d θ ಅಂತ ಬರ್ಕೊಂಡ್ವಿ. ಇಲ್ಲಿ ಥೀಟಾ ಅಂದರೆ ಪ್ಯಾರಲ್ಯಾಕ್ಟಿಕ್ ಆ್ಯಂಗಲ್, ಬಿ ಅಂದರೆ ಬೇಸಿಸ್ ಅಂದರೆ ಆ ಎರಡೂ ಪೊಸಿಷನ್ಸ್ ಅಬ್ಸರ್ವೇಷನ್ ಇರ್ತಲ್ಲ ಅವುಗಳ ಮಧ್ಯೆ ಇರೋ ಗ್ಯಾಪ್. ಈ ಮೆಥಡ್ ಯೂಸ್ ಮಾಡಿ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಆ್ಯಂಡ್ ಸ್ಟಾರ್ಸ್, ಪ್ಲಾನೆಟ್ಸ್, ಸ್ಯಾಟಲೈಟ್ಸ್ ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ವೆರಿ ಪಾಪ್ಯುಲರ್ ಫೇಮಸ್ ಅವರ್ ಸ್ಯಾಟಲೈಟ್ ದಟ್ ಈಸ್ ಮೂನ್, ಅದರದ್ದು ಸೈಜ್ನ ಎಸ್ಟಿಮೇಟ್ ಮಾಡಿದ್ದಾರೆ ಜನ. ಈ ಥರ ಎಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಬಹುದು ಅಂತ ಅವ್ರು ಹೇಳ್ತಾರೆ. ಇದರಲ್ಲ ಇನ್ನೊಂದು ಟಾಪಿಕ್ ಇದೆ, ದಟ್ ಈಸ್ ಮೆಷರ್ಮೆಂಟ್ ಆಫ್ ಸ್ಮಾಲ್ ಡಿಸ್ಟೆನ್ಸ್. ಏನು ಹೇಳಿ? ಮೆಷರ್ಮೆಂಟ್ ಆಫ್ ಸ್ಮಾಲ್ ಲೆಂತ್. ಹಿಂಗೆ ಬರೀತೀನಿ, ಸ್ಮಾಲ್ ಲೆಂತ್. ಅದೊಂದು ಟಾಪಿಕ್ ಕವರ್ ಮಾಡಿದ್ದಾರೆ ಸಿಲೆಬಸ್ನಲ್ಲಿ, ಅದನ್ನು ನೋಡೋಣ. ರೈಟ್? ಮೆಷರ್ಮೆಂಟ್ ಆಫ್ ಸ್ಮಾಲ್ ಲೆಂತ್. ಓಕೆ, ಜಸ್ಟ್ ಮೂವ್ ಆನ್. ಮೆಷರ್ಮೆಂಟ್ ಆಫ್ ಸ್ಮಾಲ್ ಲೆಂತ್, ದಟ್ ಈಸ್ ಸೈಜ್ ಆಫ್ ಅ ಮಾಲಿಕ್ಯೂಲ್. ನೇರ ನೀವು ಮಾಲಿಕ್ಯೂಲ್ ನೋಡೋಕ್ಕಾಗತ್ತಾ? ಲೈಕ್ ಕೆನಾಟ್ ಮೆಷರ್ ಡಿಸ್ಟೆನ್ಸ್ ಬಿಟ್ವೀನ್ ಮೂನ್ ಆ್ಯಂಡ್ ಅರ್ತ್ ಡೈರೆಕ್ಟ್ಲಿ. ನಿಮ್ಮ ಫ್ರೆಂಡ್ ಟೇಪ್ ತೊಗೊಂಡು ಮೂನಿಗೆ ಹೋಗಿ ನೀವು ಕೆಳಗಿಂದ ಲೆಕ್ಕ ಹಾಕೊಳ್ಳೋಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ಇಂಡೈರೆಕ್ಟ್ ಮೆಥಡ್, ಪ್ಯಾರಲಾಕ್ಸ್ ಮೆಥಡ್. ಹಾಗೆಯೇ ವೆನ್ ಯು ಕೆನಾಟ್ ಸಿ ಎ ಮಾಲಿಕ್ಯೂಲ್, ಈಸ್ ಇಟ್ ಪಾಸಿಬಲ್ ಟು ಎಸ್ಟಿಮೇಟ್ ದಿ ಸೈಜ್ ಆಫ್ ದಿ ಮಾಲಿಕ್ಯೂಲ್? ಎಸ್, ಇಟ್ ಈಸ್ ಪಾಸಿಬಲ್. ಪೀಪಲ್ ಹ್ಯಾವ್ ಡನ್ ಇಟ್. ಅದನ್ನು ನಿಮಗೆ NCERT ಬುಕ್ಕಲ್ಲಿ ಕವರ್ ಮಾಡಿದ್ದಾರೆ. ಹೀಗೂ ಮಾಡಿದ್ದಾರೆ ನಮ್ಮ ಸೈಂಟಿಸ್ಟ್ಗಳು. ವಿ ಆರ್ ರಿಯಲಿ ಪ್ರೌಡ್ ಆಫ್ ದೆಮ್. ಹಾಗೆ ಆ ಥರ ಟಾಪಿಕ್ ಕವರ್ಡ್ ಇನ್ NCERT ಬುಕ್ ಈಸ್ ಸೈಜ್ ಆಫ್ ಓಲಿಕ್ ಆ್ಯಸಿಡ್. ಓಲಿಕ್ ಆ್ಯಸಿಡ್, ಇಟ್ ಈಸ್ ಅ ಫ್ಯಾಟಿ ಆ್ಯಸಿಡ್, ಫ್ಯಾಟ್ ಕಂಟೆಂಟ್. ಫ್ಯಾಟಿ ಆ್ಯಸಿಡ್ಸ್ ಯೂಶ್ವಲಿ ನಾಟ್ ಡಿಸಾಲ್ವಬಲ್, ಇಮ್ಮಿಸಿಬಲ್ ನೋಡಿ ಸ್ಪೆಲ್ಲಿಂಗ್, IMMISCI, ಇಮ್ಮಿಸಿಬಲ್ ಆರ್ ಲಿಕ್ವಿಡ್ ಅಂತ ಹೇಳ್ಬೋದು. ಇಮ್ಮಿಸಿಬಲ್ ವಾಟರ್ನಲ್ಲಿ ಮಿಕ್ಸ್ ಆಗೋದಿಲ್ಲ ಫ್ಯಾಟ್. ನೀವು ಆಯಿಲ್ನ, ಕುಕ್ಕಿಂಗ್ ಆಯಿಲು, ಪೆಟ್ರೋಲ್, ಡೀಸೆಲ್ ವಾಟ್ರಿಗೆ ಹಾಕಿ ಮಿಕ್ಸ್ ಆಗುತ್ತಾ? ಅದ್ರ ಮೇಲೆ ಲೇಯರ್ ಫಾರ್ಮ್ ಆಗುತ್ತಲ್ವ, ಡ್ರಾಪ್ ಕಾಣಿಸ್ತಾ ಇರುತ್ತೆ. ಆಯಿಲ್ ಮಿಕ್ಸ್ ಆಗಲ್ಲ, ಲಿಕ್ವಿಡ್, ಇಮ್ಮಿಸಿಬಲ್ ಅವು. ಆ ಥರ ಇದು ಒಂದು ಫ್ಯಾಟಿ ಆ್ಯಸಿಡ್, ಫ್ಯಾಟ್. ಮಾಲಿಕ್ಯೂಲ್ ಫಾರ್ಮುಲಾ C18H34O2, ಕನ್ಸಿಡರಬಲಿ ಲಾರ್ಜ್ ಸೈಜ್ ಮಾಲಿಕ್ಯೂಲ್, ಈಸಿಲಿ ಅವೈಲೇಬಲ್. ಇದು ತೊಗೊಂಡಿದ್ದಾರೆ. ಇದರಲ್ಲಿ ಹೌ ದೇ ವರ್ ಏಬಲ್ ಟು ಎಸ್ಟಿಮೇಟ್ ದಿ ಸೈಜ್, ಅದಕ್ಕೊಂದು ಪ್ರೊಸೀಜರ್ ಅಂದರೆ ವೆರಿ ಇಂಪಾರ್ಟೆಂಟ್ ವರ್ಡ್ ಇನ್ ಲ್ಯಾಬ್ ಕ್ಲಾಸ್. ಪ್ರೊಸೀಜರ್, ಸ್ಪೆಲ್ಲಿಂಗ್ ನೋಡಿ, ಪ್ರೊಸೀಜರ್, DURE, ಪ್ರೊಸೀಜರ್ ಅಂದರೆ ಸೆಟ್ ಆಫ್ ರೂಲ್ಸ್ ಆರ್ ಪಾಯಿಂಟ್ಸ್ ಟು ಬಿ ಫಾಲೋಡ್ ಇನ್ ಡೂಯಿಂಗ್ ಎನ್ ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನು ಎಸ್ಟಿಮೇಟ್ ಮಾಡಲಿಕ್ಕೆ ಒಂದು ಪ್ರೊಸೀಜರ್, ಸೆಟ್ ಆಫ್ ಮೆಥಡ್ಸ್. ಏನೇನು ಮೆಥಡ್ನ ನೀವು ಫಾಲೋ ಮಾಡ್ತೀರಾ ಅಂತ ಹೇಳೋದೇ ಪ್ರೊಸೀಜರ್. ಇಲ್ಲಿ ನಾನು 1 by 1 ಬರಿತಾ ಹೋಗ್ತೀನಿ, ಹಾಗೆ ನೀವು ಫಾಲೋ ಮಾಡಿ. ನಾನು ಪಾಯಿಂಟ್ ವೈಸ್ ಬರೀತೀನಿ. ನೋಟ್ಸ್ನಲ್ಲಿ ಒಂದು ಫ್ಲೋ ಕೊಟ್ಟಿದ್ದೀನಿ. ನಿಮ್ಮ NCERT ಬುಕ್ಕಲ್ಲಿ 1.5 ಪೇಜೇ ಕೊಟ್ಬಿಟ್ಟಿದ್ದಾರೆ. ನೋಡಿ ನೆನ್ಪಿಟ್ಕೊಳ್ಳಿ. ಇಲ್ಲಿ ಅಲ್ಟಿಮೇಟ್ಲಿ ವಾಟ್ ಯು ರಿಮೆಂಬರ್, ಡೈರೆಕ್ಟ್ ಮೆಥಡ್ಗಳನ್ನು ಯೂಸ್ ಮಾಡದೆ ಇಂಡೈರೆಕ್ಟ್ ಮೆಥಡ್ನಲ್ಲೇ ಪೀಪಲ್ ಆರ್ ಏಬಲ್ ಟು ಎಸ್ಟಿಮೇಟ್ ದಿ ಸೈಜ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದಿ ಆರ್ಡರ್ ಆಫ್ 10⁻⁻9 10⁻⁻10 ಮೀಟರ್ಸ್. ಈ ರೇಂಜ್ಗೆ ಸೈಜ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ.
ಅಂತ ಪೀಪಲ್ ವರ್ ಏಬಲ್ ಟು ಎಸ್ಟಿಮೇಟ್ ಯೂಸಿಂಗ್ ಮೆಥಡ್ಸ್ ಲೈಕ್ ದಿಸ್. ಏನು ಪ್ರೊಸೀಜರ್ ಮೆಥಡ್ ನೋಡೋಣ. ಫಸ್ಟ್ ನೀವೇನು ಮಾಡಬೇಕು, ಇಲ್ಲಿ ಡಿಸಾಲ್ವ್ ಮಾಡಬೇಕು. ನಾನು ಮೊದಲೇ ಹೇಳಿದಾಗೆ ವಾಟರಲ್ಲಿ ಡಿಸಾಲ್ವ್ ಆಗೋಲ್ಲ. ಹಾಗಾಗಿ ಡಿಸಾಲ್ವ್ 1 cc ಆಫ್ ಓಲಿಕ್ ಆ್ಯಸಿಡ್ ಇನ್ 20 cc ಆಫ್ ಆಲ್ಕೋಹಾಲ್. ಮಾಮೂಲಿ ಆಲ್ಕೋಹಾಲ್ನ ಡಿಸಾಲ್ವ್ ಆಗುತ್ತೆ ನೋಡಿ ಓಲಿಕ್ ಆ್ಯಸಿಡ್ ಅಂತ ಹೇಳ್ತಾರೆ. ಆವಾಗ ಕಾನ್ಸಂಟ್ರೇಷನ್ ಈ ಥರ ಮಾಡಿದಾಗ ಕಾನ್ಸಂಟ್ರೇಷನ್ ಆಫ್ ಓಲಿಕ್ ಆ್ಯಸಿಡ್ ಏನಾಗುತ್ತೆ, 1 part for every 20 ಆಗುತ್ತೆ ಅಲ್ವಾ, ನ್ಯಾಚುರಲ್ ತಾನೆ. 1 cc 20 cc ಡಿಸಾಲ್ವ್ ಮಾಡಿದ್ರೆ 1/20 cc ಆಗುತ್ತೆ. ಇಲ್ಲಿ cc ಅಂದರೆ ಏನು ನೆನ್ಪಿಟ್ಕೊಳ್ಳಿ. 1 cc ಅಂದರೆ 1 ml. ml ಅಂದರೆ ಮಿಲಿಲೀಟ್ರು, cc ಅಂದರೆ ಕ್ಯೂಬಿಕ್ ಸೆಂಟಿಮೀಟರ್, ಅಂದರೆ 1 cm³ ಅಂತ. 1 cm³ ಇಸ್ 1 ml. ಅದನ್ನು ನಾವು ಲೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೋದು. ಬಿಕಾಸ್ 1 ಲೀಟರ್ 1000 ml, ಆವಾಗ 1000 cm³ ಆಗುತ್ತೆ. ಅದು ನೀವು ಕೆಮಿಸ್ಟ್ರಿ ಲೆವೆಲ್ ಮೆಷರಿಂಗ್ ಜಾರ್ಗಳಲ್ಲಿ ಬ್ಯೂರೆಟ್ಗಳಲ್ಲಿ ಮಾರ್ಕ್ ಮಾಡಿರ್ತಾರೆ, ದಟ್ ಇಸ್ 1 ml, ಅದೇ 1 cc. ಆವಾಗ ಕಾನ್ಸಂಟ್ರೇಷನ್ ಅಂದರೆ ಅರ್ಥ ಏನು, ಎಷ್ಟು ಓಲಿಕ್ ಆ್ಯಸಿಡ್ ಇದೆ ಎಷ್ಟು ಆಲ್ಕೋಹಾಲ್ಗೆ ಅಂತ ಹೇಳೋ ರೀತಿಯ ಕಾನ್ಸಂಟ್ರೇಷನ್ 1/20 cc, ಅಷ್ಟೇನೇ ಇಲ್ಲ. ಈಗ ನೀವು ಇದನ್ನು ಮತ್ತೆ ಡಿಸಾಲ್ವ್ ಮಾಡ್ತೀರಿ. ಇದರಲ್ಲಿ 1 ಡ್ರಾಪ್ ತೊಗೊಳ್ಳಿ. ಇದರಲ್ಲಿ 1 ಡ್ರಾಪ್ ತೊಗೊಂಡು ಡೈಲ್ಯೂಟ್ ದಿಸ್ ಸೊಲ್ಯೂಷನ್. ಡೈಲ್ಯೂಟ್ ಅಂದರೆ ಮತ್ತೆ ಆ್ಯಡ್ ಮಾಡೋದು. ಈಗ ವಾಟ್ರಲ್ಲಿ 1 ಲೀಟರ್ ವಾಟರ್ 1 ಲೀಟರ್ ಮಿಲ್ಕ್ ಹಾಕಿರ್ತೀರ, ಅದರಲ್ಲಿ ಅರ್ಧ ಲೀಟ್ರ್ ಎತ್ಕೊಳ್ಳಿ, ಮತ್ತು ಅದಕ್ಕೆ ಅರ್ಧ ನೀವು ನೀರು ಹಾಕಿ, ಯಾವಾಗ ಅದರದ್ದು ಮತ್ತೆ 50% ಆಗೋಯಿತು. 1 ಲೀಟರ್ ಮಿಲ್ಕು 1 ಲೀಟರ್ ವಾಟರು ಇತ್ತು. ನೀವು ಈ ಮಿಕ್ಸ್ಚರ್ನಲ್ಲಿ ಅರ್ಧ ಲೀಟ್ರ್ ಎತ್ಕೊಳ್ತೀರ, ಅದಕ್ಕೆ ಇನ್ನರ್ಧ ಲೀಟರ್ ವಾಟರ್ ಆ್ಯಡ್ ಮಾಡಿದ್ರೆ ಆವಾಗ 1 ಲೀಟರ್ ಮಿಲ್ಕಿಗೆ 2 ಲೀಟರ್ ವಾಟರ್ ಹಾಕ್ದಂಗೆ ಆಗಿಬಿಡುತ್ತೆ. 50% ಮಾತ್ರ ರೆಡ್ಯೂಸ್ ಆಗುತ್ತೆ ಕಾನ್ಸಂಟ್ರೇಷನ್. ಅದಕ್ಕೆ ವಾಟರ್ ಇನ್ನೂ ಕಮ್ಮಿ ಆಯಿತು, ವಾಟರ್ ಇನ್ನೂ ಜಾಸ್ತಿ ಆಯಿತು, ಮಿಲ್ಕ್ ಇನ್ನೂ ಕಮ್ಮಿ ಆಯಿತು ಅಂತ ಆ ಥರ. ಹಾಗಿಲ್ಲಿ ಡೈಲ್ಯೂಟ್ ದಿಸ್ ಸೊಲ್ಯೂಷನ್ ಬೈ ಡಿಸಾಲ್ವ್ ಮಾಡೋದು ಕರಗಿಸೋದು ಅಂತ ಕನ್ನಡದಲ್ಲಿ. ಡಿಸಾಲ್ವಿಂಗ್ 1 cc ಆಫ್ ದಿಸ್ ಇನ್ ಅನದರ್ 20 cc ಆಫ್ ಆಲ್ಕೋಹಾಲ್. ಇನ್ನೊಂದು 20 cc ಆದ್ಮೇಲೆ ಇದ್ರದ್ದು 1 cc ತೊಗೊಳ್ಳಿ. ಏನು ಮಿಕ್ಸ್ಚರ್ ಇದೆಯೋ ಅದು 1 cc ತೊಗೊಳ್ತೀರಾ. ದೆನ್ ದಿ ನ್ಯೂ ಕಾನ್ಸಂಟ್ರೇಷನ್ ಎಷ್ಟಾಯಿತು, 1/20. ಮೊದಲು 1/20 ಇತ್ತು, ಅದನ್ನು ಮತ್ತೆ 20 ಡಿವೈಡ್ ಮಾಡಿದ್ರಿ ಡಿಸಾಲ್ವ್ ಮಾಡಿಕೊಂಡು. ಆವಾಗ ಎಷ್ಟಾಯಿತು, 1/20 × 20 ಏನಿದು cc ಅಂದರೆ ಅರ್ಥ ಏನು, 1 ml ಫಸ್ಟ್ 20, ಆಮೇಲೆ ಮತ್ತೆ ತೊಗೊಂಡು ಮತ್ತೆ ಇನ್ನೊಂದು 20 ಮಾಡಿದ್ದೀರ, ಅಲ್ಲಿಗೆ 1/400 ಆದ ಲೆಕ್ಕ. ಅದು ತುಂಬ ಸುಲಭ. ಈ ಥರದ ಕೆಮಿಸ್ಟ್ರಿಯಲ್ಲಿ ನೀವು ಮಾಡ್ತೀರಾ. ಹಾಗೆ ಮೆಮರೈಸ್ ಮಾಡ್ಕೊಳ್ಳಿ. ಏನು ಮಾಡಿದ್ರೆ ಸ್ಟೂಡೆಂಟ್ಸ್, 1 cc ಆಫ್ ಓಲಿಕ್ ಆ್ಯಸಿಡ್ ಇನ್ 20 ತೊಗೊಂಡ್ರಿ, 1/20 ಆಯಿತು ಕಾನ್ಸಂಟ್ರೇಷನ್ನು. ಅದರದ್ದು ಮಿಕ್ಸ್ಚರ್ 1 ಡ್ರಾಪ್ ತೊಗೊಂಡು ಅಥವಾ 1 ml ತೊಗೊಂಡು ಮತ್ತು ಅದನ್ನು 20 ಡಿವೈಡ್ ಮಾಡಿದ್ರೆ ನ್ಯೂ ಕಾನ್ಸಂಟ್ರೇಷನ್ ಇಸ್ 120 ಆಫ್ 20, ಅಂದರೆ ಎಷ್ಟು, 20/20, ದಟ್ ಈಸ್ 1/20 × 20 ಆಗುತ್ತೆ. ದಟ್ ಈಸ್ ನ್ಯೂ ಕಾನ್ಸಂಟ್ರೇಷನ್. cc 1 cc ಇಸ್ 1 ml, ರಿಮೆಂಬರ್. ಈಗ ಯು ಡೂ ದಿಸ್, ಪುಟ್ some n drops ಆಫ್ ದಿಸ್ ಸೊಲ್ಯೂಷನ್. ಏನು ಮಾಡ್ಕೊಂಡಿದ್ದೀರೋ ಆ ಸೊಲ್ಯೂಷನ್ n ಡ್ರಾಪ್ನ ಇನ್ ಅ ಲಾರ್ಜ್ ಟ್ರಫ್ ಅಂದರೆ ಗೊತ್ತಲ್ಲ, ಪಾತ್ರೆ, ಅಗಲ ಪಾತ್ರೆ. ಕಂಟೈನಿಂಗ್, ಅದರೊಳಗೆ ಏನಿರಬೇಕು, ಕಂಟೈನಿಂಗ್ ವಾಟರ್ H2O sprinkled with some ಲೈಕೋಪೋಡಿಯಮ್. ಏನೇನು ಹೇಳ್ತಾ ಇರಲ್ಲಪ್ಪ, ಗಾಬರಿ ಆಗಬೇಡಿ. ಲೈಕೋಪೋಡಿಯಮ್ ಪೌಡರ್ ನೋಡಿ. ಲೈಕೋಪೋಡಿಯಮ್ ಪೌಡರ್, ಸಮ್ ಯೆಲ್ಲೋ ಪೌಡರ್ ಇರುತ್ತದು, ಯೆಲ್ಲೋ ಪೌಡರ್ ಆಫ್ ಆ್ಯನ್ ಆಲ್ಗೆ. ನೀವು ಬಯಾಲಜಿನಲ್ಲಿ ಆಲ್ಗೆ ಅಂತ ಕಲಿತೀರ. ಆಲ್ಗೆ ಕನ್ನಡದಲ್ಲಿ ಫಂಗಸ್ಸು, ಆಲ್ಗೆ ಏನೋ ಹೇಳ್ತಾರೆ, ಪಾಚಿ ಅಂತ ಹೇಳ್ತೀವಲ್ಲ ಆ ಥರ. ಒಂದು ಹೂ ಬಿಡುತ್ತದು, ಆ ಹೂ ಎಲ್ಲೋ ಸೀಡ್ಸ್ ಬರ್ತವೆ. ಸೀಡ್ಸ್ ತುಂಬ ರಿಮಾರ್ಕಬಲಿ ಸ್ಪೆರಿಕಲ್ ಸೀಡ್ಸ್, ಡಸ್ಟ್ ಥರ ಇರುತ್ತದು. ಆಮೇಲೆ ಊದಿದ್ರೆ ಬೆಂಕಿ ಹತ್ಕೊಬಿಡುತ್ತದು, ಬ್ಲಾಸ್ಟ್ ಥರ.
ಈ ಪಟಾಕಿಗಳು ಸಿಡಿತದಲ್ಲ ಹಾಗೆ. ಬೇರೆ ಬೇರೆ ಅಪ್ಲಿಕೇಶನ್ಸ್ ಫಿಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಬ್ರೌನಿಯನ್ ಮೋಷನ್ ತೋರಿಸಲಿಕ್ಕೆ ಯೂಸ್ ಮಾಡ್ತಾರೆ. ಇದು ಡಸ್ಟು ಅಂದರೆ ಒಳಗಡೆ ಹೋಗಲ್ಲ, ಯಾವುದು ವಾಟ್ರ್ ಒಳಗಡೆ ಹೋಗಲ್ಲ. ಇದು ಹೈಡ್ರೋಫೋಬಿಕ್ ಅಂತ ಹೇಳಿ. ಹೈಡ್ರೋಫೋಬಿಕ್ ಅಂದರೆ ಹೈಡ್ರೋ ಅಂದರೆ ವಾಟರು, ಫೋಬಿಕ್ ಅಂದರೆ ಭಯ. ಅಂದರೆ ಈ ಮ್ಯಾಡ್ ಡಾಗ್ ಥರ ಹುಚ್ಚುನಾಯಿಗಳು ನೀರು ಕುಡಿಯಲ್ಲ ಅಂತಾರೆ ನೋಡಿ, ಆ ಥರ ಇವು ಹೈಡ್ರೋಫೋಬಿಕ್, ನೀರನ್ನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ, ನೀರು ಮೇಲೆ ಫ್ಲೋಟ್ ಆಗ್ತಿರ್ತವೆ. ಈಗ ಹಾಗಾದರೆ ನಾನು ಈ ಪಾಯಿಂಟ್ಲಿ ಏನು ಹೇಳಿದೆ ಅಂತ ನೀವು ಗಮನಿಸ್ಕೋಬೇಕು. ಒಂದು ಅಗಲ ಇರೋ ಪಾತ್ರೆ ತೊಗೊಂಡಿದ್ದೀರ, ಬೇಸಿನ್ ತೊಗೊಂಡಿದ್ದೀರ, ಅದರ ಮೇಲೆ ವಾಟ್ರ್ ಹಾಕಿದ್ದೀರ, ಅದರ ಮೇಲೆ ಪೌಡ್ರನ್ನು ಸ್ಪ್ರಿಂಕಲ್ ಮಾಡಿದ್ದೀರ ಎಲ್ಲ ಕಡೆ, ರೈಟ್? ಏನು ಹೇಳಿ? ಟೇಕನ್ ಲಾರ್ಜ್ ಸ್ಟ್ರಫ್ ಕಂಟೈನಿಂಗ್ ವಾಟರ್ H2O ಸ್ಪ್ರಿಂಕಲ್ಡ್ ಅಂದರೆ ಹಿಂಗೆ ಸ್ಪ್ರಿಂಕಲ್ಡ್ ವಿತ್ ಸಮ್ ಲೈಕೋಪೋಡಿಯಂ ಪೌಡ್ರನ್ನ ಹಾಕಿಬಿಟ್ಟು ಅದರ ಮೇಲೆ ಡ್ರಾಪ್ಸ್ ಹಾಕಿದ್ದೀರಾ. ಹಾಂ, ದಿಸ್ ಫಾರ್ಮ್ಸ್, ಈ ಅರೇಂಜ್ಮೆಂಟ್ ಮಾಡಿದ್ರಲ್ಲ, ದಿಸ್ ಫಾರ್ಮ್ಸ್ ಲಾರ್ಜ್ ಸರ್ಕ್ಯುಲರ್, ಆಲ್ಮೋಸ್ಟ್ ಸರ್ಕ್ಯುಲರ್ ಫಿಲ್ಮ್ ಆಫ್ ಸೊಲ್ಯೂಷನ್. ಏನು ಸೊಲ್ಯೂಷನ್ ಇತ್ತು ಅದರದ್ದು ಸರ್ಕ್ಯುಲರ್ ಫಿಲ್ಮ್ ಫಾರ್ಮ್ ಆಗುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಏನಾಗುತ್ತೆ, ಆ ಆಲ್ಕೋಹಾಲ್ ನೋಡಿ, ಆಲ್ಕೋಹಾಲ್ ನೇಚರ್ ಏನು ಅಂದರೆ ಇವಾಪರೇಟ್ ಆಗಿಬಿಡುತ್ತೆ. ಆಲ್ಕೋಹಾಲ್ ಅದು ಬೇಗ ಇವಾಪರೇಟ್, ಆವಿಯಾಗಿ ಹೋಗುತ್ತೆ. ಹಾಗಾಗಿ ಆಫ್ಟರ್ ಸಮ್ ಟೈಮ್ ಆಲ್ಕೋಹಾಲ್ ಇವಾಪರೇಟ್ಸ್, ಆವಿಯಾಗಿ ಹೋಗುತ್ತೆ, ಇವಾಪರೇಟ್ಸ್. ಆ್ಯಂಡ್ ಓನ್ಲಿ ಓಲಿಕ್ ಆ್ಯಸಿಡ್ film is left. ಓನ್ಲಿ ಓಲಿಕ್ ಆ್ಯಸಿಡ್ ಮಾತ್ರ ಉಳ್ಕೊಳ್ಳೋದು ನೋಡಿ. ಅದು ಟೆಕ್ನಿಕ್ ಏನು ಹೇಳಿ? ಓಲಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸ್ನ ಎಷ್ಟು ಸಾಧ್ಯವೋ ಅಷ್ಟು ಕಮ್ಮಿ ಮಾಡಿ ಅವುಗಳನ್ನು ಒಂದು ಲೇಯರ್ ಮಾಡ್ಕೋಬೇಕು. ನಾವು ಲೇಯರ್ ಮಾಡಿಕೊಡ್ಲಿಕ್ಕೆ ಒಂದು ಆಲ್ಕೋಹಾಲ್ನ ಮೀಡಿಯಮಾಗಿ ಯೂಸ್ ಮಾಡ್ಕೊಂಡು, ಮಾಧ್ಯಮವಾಗಿ ಯೂಸ್ ಮಾಡಿದ್ದೀವಿ. ಓಲಿಕ್ ಆ್ಯಸಿಡ್ ತೊಗೊಂಡು ಹಾಕ್ಬಿಟ್ರೆ ಲಂಪ್ ರಾಶಿ ಥರ ಹಿಂಗೆ ಸುರಿದು ಬಿಡುತ್ತೆ ವಾಟರ್ ಮೇಲೆ. ಅದರ ಮೇಲೆ ರಾಶಿ ಮಾಲಿಕ್ಯೂಲ್ಸ್ ಸೇರ್ಕೊಂಡಿರ್ತವೆ. ನಾವು ವೆರಿ ಥಿನ್ ಮಾಲಿಕ್ಯೂಲ್ಸ್ನ ಲೇಯರ್ ಆಫ್ ಮಾಲಿಕ್ಯೂಲ್ಸ್, ಒಂದು ಮಾನೋ ಮಾಲಿಕ್ಯುಲರ್ ಲೇಯರ್ ಅಂದರೆ ಸಿಂಗಲ್ ಮಾಲಿಕ್ಯೂಲೇ ಅರೇಂಜ್ ಆಗಿ ಒಂದು ಫಿಲ್ಮ್ ಫಾರ್ಮ್ ಆಗಬೇಕು. ಆ ಥರ ಮಾಡ್ಕೋಬೇಕು ಅಂದರೆ ರಾಶಿ ಬೀಳಬಾರ್ದು. ಅದಕ್ಕೇನು ಮಾಡಿದ್ವಿ, ತುಂಬ ಡೈಲ್ಯೂಟ್ ಮಾಡಿ ಕಮ್ಮಿ ಮಾಲಿಕ್ಯೂಲ್ಸ್ನ ಸೇರಿಸ್ಕೊಂಡು ಆಮೇಲೆ ಆಲ್ಕೋಹಾಲ್ ಮಾಲಿಕ್ಯೂಲ್ ಇವಾಪರೇಟ್ ಆಗಿ ಹೋದಂಗೆ ಏನಾಗುತ್ತೆ, ಮಿಕ್ಕಿರೋ ಓಲಿಕ್ ಆ್ಯಸಿಡ್ ಮಾಲಿಕ್ಯೂಲ್ಸ್ ಬಂದು ಹಿಂಗೆ ಅಟ್ಯಾಚ್ ಆಗುತ್ತೆ. ಅಟ್ಯಾಚ್ ಆಗಿ ಒಂದೊಂದು ಮಾಲಿಕ್ಯೂಲೇ ಲೇಯರ್ ಫಾರ್ಮ್ ಮಾಡುತ್ತೆ. ಹಾಗಾಗಿ ದಿಸ್ ಲೇಯರ್ ಫಾರ್ಮ್ ಆಗಿದೆಯೋ ಈಸ್ ಮಾನೋ ಅಂದರೆ ಸಿಂಗಲ್ ಮಾಲಿಕ್ಯುಲರ್ ಲೇಯರ್. ಇದರದ್ದು ಏರಿಯಾ ಕಂಡುಹಿಡ್ತೀವಿ. ಲೆಟ್ ಏರಿಯಾ ಆಫ್ ದಿಸ್ ಈಸ್ ಎ. ಹೇಗೆ ಫೈಂಡ್ ಮಾಡ್ತೀರಾ? ಫೌಂಡ್ ಯೂಸಿಂಗ್ ಗ್ರಾಫ್ ಶೀಟ್ ಯೂಸ್ ಮಾಡಿ ಕಂಡುಹಿಡಿದಿರ್ತೀರ. ಗ್ರಾಫ್ ಶೀಟ್ನ ಯೂಸ್ ಮಾಡಿ ನೀವು ಅದನ್ನ ಮೆಷರ್ ಮಾಡ್ಕೊಂಡು, ಅಂದ್ರೇನು, ಆ ವಾಟರ್ ಟ್ರಫ್ ಮೇಲೆ ಒಂದು ಗ್ರಾಫ್ ಶೀಟ್ ತೊಗೊಂಡು ಹಿಂಗೆ ಮೇಲೆ ಪ್ರೆಸ್ ಮಾಡಿದ್ರೆ ಆ ಏರಿಯಾ ಎಷ್ಟಿರುತ್ತೋ ಫಿಲ್ಮ್ದು ಅಷ್ಟು ಒದ್ದೆ ಆಗಿರುತ್ತೆ, ಅದು ಅಂಟ್ಕೊಳ್ಳುತ್ತೆ. ಮಿಕ್ಕಿದ್ದೆಲ್ಲ ಲೈಕೋಪೋಡಿಯಂ ಪೌಡರ್ ಇರುತ್ತಲ್ವ, ನೀರಿಗೆ ಟಚ್ ಆಗಲ್ಲ. ಅದು ಈ ಆಯಿಲಿ ಟಚ್ ಆಗೋದೆಲ್ಲ ಅಬ್ಸರ್ವ್ ಆಗಿ ಒದ್ದೆ ಆಗಿರುತ್ತೆ. ಸರ್ಕ್ಯುಲರ್ ಫಿಲ್ಮ್ ಕಾಣಿಸುತ್ತೆ ನಿಮಗೆ. ಅದರದ್ದು ಏರಿಯಾ ಕಂಡು ಹಿಡಿಯೋದು ಗ್ರಾಫ್ ಶೀಟ್. ನೀವು ಹೈಸ್ಕೂಲಾಗಿ ಗ್ರಾಫ್ ಶೀಟ್ ಯೂಸ್ ಮಾಡಿದಾರಲ್ವ, ಏರಿಯಾ ಬಾಕ್ಸ್ ಕೌಂಟ್, ಒಂದು ಬಾಕ್ಸ್ ಈಸ್ 1 mm ಸ್ಕ್ವೇರ್. ಅದು ಅಂದರೆ 1 ಮೀಟರ್ ಲೆಂತ್, 1 ಮಿಲಿಮೀಟರ್ ಲೆಂತ್, 1 ಮಿಲಿಮೀಟರ್ ಬ್ರೆಡ್ತು. ಆ ಥರ 1 mm ಸ್ಕ್ವೇರ್ ಬಾಕ್ಸ್ ಇರುತ್ತೆ. ಅದರ ಎಷ್ಟು ಬಾಕ್ಸ್ ಇದೆ ಕೌಂಟ್ ಮಾಡೋದ್ರಿಂದ ನೀವು ಆ ಏರಿಯಾ ಒಳಗಡೆ ಏರಿಯಾ ಪಕ್ಕ ಕಂಡುಹಿಡಿಬೋದು. ಏರಿಯಾ ಗೊತ್ತಾಯಿತು ಅಂದರೆ ವಾಲ್ಯೂಮ್ ಕಂಡುಹಿಡಿಬೋದು. ನಾನು ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಐ ರಿಮೂವ್ ದಿಸ್ ಹೆಡಿಂಗ್. ಐ ನೀಡ್ ಸಮ್ ಸ್ಪೇಸ್. ನೋಡಿ, ಇಲ್ಲಿ ಈ ಪ್ರೊಸೀಜರ್ ಇದೆ, ಇಲ್ಲಿವರೆಗೆ ನನಗೆ ಬೇಕು ಸ್ಪೇಸು. ನೋಡಿ, ಎಲ್ಲ ಬರಿತೀನಿ ನಾನು. ಆಮೇಲೆ 1 cc 1 ml ಅದು ಬರಿತೀನಿ. 1 cc ಅಂದರೆ ರಿಮೆಂಬರ್ ದಿಸ್ 1 ml. ಅದರಿಂದ 1 ಲೀಟರ್ಗೆ ಎಷ್ಟು ಮೀಟ್ರ್ ಕ್ಯೂಬ್ ಆಗುತ್ತೆ ಲೆಕ್ಕ ಹಾಕಿ ನನಗೆ ಹೇಳಿ. ಹೌ ಮಚ್ ನೀವು ನನಗೆ ಹೇಳಬೇಕು. 1 mlಗೆ 1 cc ಆದರೆ 1 ಲೀಟ್ರಿಗೆ ಎಷ್ಟು ಮೀಟ್ರ್ ಕ್ಯೂಬ್ ಆಗುತ್ತೆ ಆಮೇಲೆ ಹೇಳಿ. ಮುಂದಕ್ಕೆ ಹೋಗೋಣ. ಲೆಟ್ ಟಿ ಬಿ ದಿ ಥಿಕ್ನೆಸ್. ಟಿ ಥಿಕ್ನೆಸ್ ಆದರೆ therefore volume, what is volume of film? Volume of film is thickness into area into thickness. ಅಂದರೆ ನೋಡಿ ಹಿಂಗೆ ಸ್ಟೂಡೆಂಟ್ಸ್, ಈಗ ಇದೊಂದು ಚಾಕ್ ಪೀಸ್ ಬಾಕ್ಸ್ ಇದೆ.
ಇದು ಏರಿಯಾ. ಹೌ ಡು ಯು ನೋ ಏರಿಯಾ? ಲೆಂತ್ ಇಂಟು ಬ್ರೆಡ್ತ್. ಇದಕ್ಕೆ ವಾಲ್ಯೂಮ್ ಇದೆ. ವಾಟ್ಸ್ ವಾಲ್ಯೂಮ್? ಗಾತ್ರ. ಗಾತ್ರ ಬೇಕು ಅಂದರೆ ಈ ಥಿಕ್ನೆಸ್ ತೊಗೋಬೇಕು. ಲೆಂತ್ ಇಂಟು ಬ್ರೆಡ್ತ್ ಆಲ್ರೆಡಿ ಏರಿಯಾ ಆಗೋಗಿದೆ, ಇದರ ಏರಿಯಾ ಇಂಟು ಥಿಕ್ನೆಸ್ ಮಾಡಿದ್ರೆ ವಾಲ್ಯೂಮ್. ಥಿಕ್ನೆಸ್ ಟಿ. ಫಿಲ್ಮು ಹಾಗೇನೆ, ಥಿಕ್ನೆಸ್ಸೇ ಮಾಲಿಕ್ಯುಲರ್ ಸೈಜು. ನೋಡಿ ಇಲ್ಲಿ ಮಾನೋ ಮಾಲಿಕ್ಯುಲರ್ ಆಗಿರೋದ್ರಿಂದ ಟಿ ಥಿಕ್ನೆಸ್ ಆಫ್ ಮಾಲಿಕ್ಯೂಲ್ಸ್, ಟಿ ಥಿಕ್ನೆಸ್ ಈಕ್ವಲ್ಸ್ ಟು ಸೈಜ್ ಆಫ್ ಮಾಲಿಕ್ಯೂಲ್. ಅದೇ ಟೆಕ್ನಿಕಲಿ ನೀವು ಏನು ಥಿಕ್ನೆಸ್ ಆಫ್ ದಿ ಫಿಲ್ಮ್ ಇದೆಯೋ ಅದೇ ಸೈಜ್ ಆಫ್ ಮಾಲಿಕ್ಯೂಲ್ ಆಗಿದೆ. ಥಿಕ್ನೆಸ್ ಸೈಜ್ ಆಫ್ ದಿ ಮಾಲಿಕ್ಯೂಲ್ ಆಗಿದೆ. ಏರಿಯಾ ಕಂಡುಹಿಡ್ಕೊಂಡಿದ್ದೀರಾ ನೀವು? ಸರಿನಾ? ಅರ್ಥ ಆಯ್ತಾ ಮಕ್ಕಳೇ? ಈಗ ನೋಡಿ, ಲೆಟ್ ವಿ ವಾಲ್ಯೂಮ್ ಆಫ್ ಈಚ್ ಡ್ರಾಪ್. ಪ್ರತಿ ಡ್ರಾಪ್ ಹಾಕಿದ್ರಲ್ಲ ಹಿಂದೆ ಫ್ಲಾಶ್ ಬ್ಯಾಕ್ ತಗೊಳ್ಳಿ. ಡ್ರಾಪ್ ಹಾಕಿದ್ರಲ್ಲ ಒಂದು ವಾಲ್ಯೂಮ್ ಆಫ್ ಈಚ್ ಡ್ರಾಪ್ ವಿ ಇದೆ. ದೆರ್ಫೋರ್ ನೋಡಿ, ವಾಲ್ಯೂಮ್ ಆಫ್ ಫಿಲ್ಮ್ ಏನು ಫಿಲ್ಮ್ ಫಾರ್ಮ್ ಆಗಿದೆಯೋ ದಟ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಓಲಿಕ್ ಆ್ಯಸಿಡ್ ಟೇಕನ್. ಎಷ್ಟು ಓಲಿಕ್ ಆ್ಯಸಿಡ್ ತೊಗೊಂಡಿದ್ರು ಅಲ್ಲಿ ಫಿಲ್ಮ್ನಲ್ಲಿ, ಅದೇ ವಾಲ್ಯೂಮ್ ಆಫ್ ದಿ ಫಿಲ್ಮ್ ಆಗಿದೆ ಅಲ್ವಾ? ಹಾಗಾಗಿ ವಾಟ್ ಇಸ್ ವಾಲ್ಯೂಮ್ ಆಫ್ ದಿ ಫಿಲ್ಮ್? ವಾಲ್ಯೂಮ್ ಆಫ್ ದಿ ಫಿಲ್ಮ್ ಈಸ್ 80. ವಾಟ್ ಈಸ್ ವಾಲ್ಯೂಮ್ ಆಫ್ ಓಲಿಕ್ ಆ್ಯಸಿಡ್? ಎಷ್ಟು ಡ್ರಾಪ್ಸ್ ತೊಗೊಂಡ್ರಿ? N ಡ್ರಾಪ್ಸು. ಒಂದೊಂದ್ರದ್ದು ವಾಲ್ಯೂಮ್ ಎಷ್ಟು? ವಿ. ಆಯಿತಾ? ಅದು ಎನ್ ವಿ ಮಾಡಿದ್ರೆ ಸೊಲ್ಯೂಷನ್ಗೆ ಆ ಸೊಲ್ಯೂಷನ್ನಲ್ಲಿ ಓಲಿಕ್ ಆ್ಯಸಿಡ್ ಎಷ್ಟಿದೆ? ಇಂಟು 1/20. 1/20 ಏನು ಹೇಳಿ? ಈ ಎಂಟೈರ್ ವಾಲ್ಯೂಮ್ನಲ್ಲಿ ಓಲಿಕ್ ಆ್ಯಸಿಡ್ ಇಷ್ಟಿದೆ ಅಂತ. ಓಲಿಕ್ ಆ್ಯಸಿಡ್ 1/20 ಇದೆ. ಎನ್ ವಿ ಅನ್ನೋದು ಟೋಟಲ್ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಲಿಕ್ವಿಡು. ಆ ಲಿಕ್ವಿಡ್ದು ವಾಲ್ಯೂಮು 1 ಡ್ರಾಪು ವಿ ಇಂಟು ಎನ್. ಈಗ 1 ಡ್ರಾಪು 2 ml ಇದ್ದರೆ, 2 ಡ್ರಾಪ್ಸ್ ಇದ್ದರೆ 4 ml ಇದೆ. 4 ml ಸೊಲ್ಯೂಷನ್ನಲ್ಲಿ ಓಲಿಕ್ ಆ್ಯಸಿಡ್ ಎಷ್ಟಿದೆ? 1/20 × 20 ಇದೆ. ಅರ್ಥ ಆಯ್ತಾ ಲಾಜಿಕ್ಕು? ತುಂಬ ಸುಲಭ ನೋಡಿ. 1 ಡ್ರಾಪ್ದು ಸೈಜು 2 ml, ಆ ಥರದ್ದು 2 ಡ್ರಾಪ್ ಇದ್ದರೆ 4 ml. ಅದರಲ್ಲಿ ಓಲಿಕ್ ಆ್ಯಸಿಡ್ ಎಷ್ಟಿದೆ? 1/20 × 20. ಅದೇ ಸೊಲ್ಯೂಷನ್ ಕಾನ್ಸಂಟ್ರೇಷನ್. ಇದು ಗೊತ್ತಾದರೆ ನೀವು ಏನು ಮಾಡ್ಬೋದು? ಕ್ಯಾನ್ ಐಡೆಂಟಿಫೈ ಥಿಕ್ನೆಸ್ ಆಫ್ ದಿ ಫಿಲ್ಮ್. ಟಿ ಅಂದರೆ ಥಿಕ್ನೆಸ್ ಆಫ್ ದಿ ಫಿಲ್ಮ್, ಅದೇ ಸೈಜ್ ಆಫ್ ದಿ ಮಾಲಿಕ್ಯೂಲ್. NV ಡಿವೈಡ್ ಬೈ A ಇಂಟು 2020. 2020 ಎಲ್ಲಿಂದ ಬಂತು? ಆ ಸೊಲ್ಯೂಷನ್ದು ಕಾನ್ಸಂಟ್ರೇಷನ್ ತಗೊಂಡಾಗ. NV ಟೋಟಲ್ ವಾಲ್ಯೂಮ್ ಆಫ್ ದಿ ಲಿಕ್ವಿಡ್, ಅದರಲ್ಲಿ ಇಂಟು 1/20 ಮಾಡಿದ್ರೆ ಎಷ್ಟು ಓಲಿಕ್ ಆ್ಯಸಿಡ್ ಇದೆ ಅದು ವಾಲ್ಯೂಮ್ ಆಫ್ ದಿ ಫಿಲ್ಮ್ ಆಗಿರುತ್ತೆ. ಆ ಏರಿಯಾ ಆಫ್ ದಿ ಫಿಲ್ಮ್ ಡಿವೈಡ್ ಮಾಡಿದ್ರೆ ಥಿಕ್ನೆಸ್ ಗೊತ್ತಾಗುತ್ತೆ. ಟಿ ಈಸ್ ಆಫ್ ದಿ ಆರ್ಡರ್ ಆಫ್ 10⁻⁻9 ಮೀಟರ್. ಅಷ್ಟು ಸ್ಮಾಲ್ ಇರುತ್ತೆ ಮಾಲಿಕ್ಯೂಲ್ಸ್ ಅಂತ ಕೈಂಡ್. ಈಗ NVA ನಾವು ಹಾಗೆ ಮೆಷರ್ ಮಾಡ್ಕೋಬೋದು. ಬ್ಯೂರೆಟ್ ಅಥವಾ ಕೆಮಿಸ್ಟ್ರಿ ಲ್ಯಾಬ್ನಲ್ಲಿ ಮೆಷರಿಂಗ್ ಜಾರ್ಸ್ ಇರುತ್ತೆ, ಅದರಲ್ಲಿ ನಾವು ವಾಲ್ಯೂಮ್ ಕಂಡುಹಿಡಿಬೋದು. ಎಷ್ಟು ಡ್ರಾಪ್ಸ್ ಹಾಕಿದ್ದೀವಿ ನಮಗೆ ಗೊತ್ತಾದ ಕೌಂಟ್ ಮಾಡ್ಕೊಂಡಿರ್ತೀವಿ. ಸೈಜ್ ಆಫ್ ದಿ ಏರಿಯಾನ ಗ್ರಾಫ್ ಶೀಟ್ ಯೂಸ್ ಮಾಡಿ ಕಂಡುಹಿಡಿದಿದ್ವಿ. ಸೊ ಆಲ್ ದಿ 3 NVA ಯು ಕ್ಯಾನ್ ಎಸ್ಟಿಮೇಟ್ ದಿಸ್ ಸೈಜ್. ಆ ಥರ ಸೈಂಟಿಸ್ಟ್ಗಳು several hundred times ಎಕ್ಸ್ಪೆರಿಮೆಂಟ್ ಮಾಡಿ ಕನ್ಫರ್ಮ್ ದಿ ಸೈಜ್ ಆಫ್ ಮಾಲಿಕ್ಯೂಲ್ಸ್ ಆಫ್ ದಿ ಆರ್ಡರ್ ಆಫ್ 10⁻⁹ -10 ಮೀಟರ್ಸ್. ವೆರಿ ಸ್ಮಾಲ್. ಈ ಥರ ಸ್ಮಾಲ್ ಡಿಸ್ಟೆನ್ಸಸ್ನು ಎಸ್ಟಿಮೇಟ್ ಮಾಡ್ತಾಯಿದ್ರು. ಒಂದ್ಸರಿ ಪ್ರೊಸೀಜರ್ನ ಫಾಲೋ ಮಾಡಿ, ತುಂಬ ಸುಲಭ ಇದೆ. ಫಾಲೋ ಮಾಡಿ ವಿಡಿಯೋನ 2-3 ಸರಿ ಹಾಕ್ಕೊಂಡು ಪ್ಲೇ ಮಾಡಿ ನೋಡಿ. ಇಲ್ಲಿ ಯಾವ ಇಂಟೆನ್ಷನ್ಗೆ ನಾವು ಈ ಟಾಪಿಕ್ನ ಸ್ಟಡಿ ಮಾಡ್ತೀವಿ, ಉದ್ದೇಶ ಏನು, ಈ ಬುಕ್ನಲ್ಲಿ ನಿಮಗೆ ಏನು ಹೇಳಕ್ಕೆ ಹೊರಟಿದ್ದಾರೆ, ಮೆಷರ್ಮೆಂಟ್ ಆಫ್ ಲೆಂತ್ ಅಂದರೆ ಏನು, ಲಾರ್ಜ್ ಡಿಸ್ಟೆನ್ಸ್ ಮೆಷರ್ಮೆಂಟ್ ಅಂದರೆ ಏನು, ಯಾಕೆ ಮಾಡ್ತಾಯಿದ್ರು, ಎಲ್ಲಿ ನಿಮಗೆ ನೇರವಾಗಿ ಹೋಗಿ ಮೆಷರ್ ಮಾಡೋಕ್ಕಾಗಲ್ವೋ ಅಲ್ಲಿ ಇಂಡೈರೆಕ್ಟ್ ಟೆಕ್ನಿಕ್ಸ್ ಯೂಸ್ ಮಾಡ್ತಾಯಿದ್ರು. ಅದರಲ್ಲಿ ಒಂದು ಪ್ಯಾರಲಾಕ್ಸ್, ಇನ್ನೊಂದು ಎಸ್ಟಿಮೇಷನ್ ಆಫ್ ಸೈಜ್ ಆಫ್ ಸ್ಮಾಲ್ ಮಾಲಿಕ್ಯೂಲ್ಸ್, ಲೈಕ್ ಯಾವುದು? ಓಲಿಕ್ ಆ್ಯಸಿಡ್. ಒಂದು ಎಕ್ಸಾಂಪಲ್ ತಗೊಂಡಿದ್ದಾರೆ. ನೆಕ್ಸ್ಟು ಮೆಷರ್ಮೆಂಟ್ ಆಫ್ ಟೈಮ್ ಆ್ಯಂಡ್ ಮಾಸ್ನ ನೋಡೋಣ ಸ್ಟೂಡೆಂಟ್ಸ್.